ತೆರಳಿದ ಸಿಂಹವಿಷ್ಟರಕ್ಕೆ ಚರರಿಗ ಭಯವ ಇತ್ತು ಪಾಲುಗುಣಿ ಪ್ರವೇಶ ಮಾಡಿದ್ದೆ ತಡ ಅದರ ಓಡಾಡಿಕೊಂಡು ಬಂದಿರುವಂತಹ ಚಾರಕರು ಅವರಾಡಿದಂತಹ ಮಾತನ್ನು ಕೇಳುವಾಗ ಆಶ್ಚರ್ಯ ಆಗುತ್ತಾ ಇದೆ. ಯಾವುದೋ ಒಂದು ಕುದುರೆಯನ್ನು ಮುಂದಿಟ್ಟುಕೊಂಡು ಬಂದಿರುವಂತಹ ಸೇನೆ ಮಣಿಪುರವನ್ನು ಪ್ರವೇಶ ಮಾಡಿದೆ ಎನ್ನುವಂತಹ ವಿಚಾರವನ್ನು ತಿಳಿದೆ. ಬಂದಿರುವಂತಹ ಕುದುರೆ ಯಾವುದೇ ಕಾರಣಕ್ಕೂ ಹಿಂದೆ ಹೋಗದ ರೀತಿಯಲ್ಲಿ ಕೋಟೆಯನ್ನು ಭದ್ರಪಡಿಸುವುದಕ್ಕೆ ಆಜ್ಞೆ ಮಾಡಿದ್ದೇನೆ. ಹಾಗಿದ್ರೆ ಬಂದಿರುವಂತಹ ಕುದುರೆ ಯಾರದು, ಅದರ ಉದ್ದೇಶ ಏನು ತಿಳಿಬೇಕು ಅಂತಾದ್ರೆ ಸಭೆ ಕರೆಯಬೇಕು. ಒಳಗ ಚಾವಡಿಯನ್ನು ಒಳಗ ಚಾವಡಿ ಅಂತ ನಾನು ವೇಗವಾಗಿ ಬರುತ್ತಾ ಇದ್ರೆ ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಇದುವರೆಗೆ ಇದ್ದು ಕೂಡ ಇಂತಹ ವೈಭವವನ್ನು ಕಾಣುವುದಕ್ಕೆ ಸಾಧ್ಯವಾಗಿ ಹೋಯಿತೆ ನನ್ನ ಪಾಲಿಗೆ. ಖಂಡಿತ ಅಲ್ಲ, ಅಂತಹ ವೈಭವದಿಂದ ಕಾಣುತ್ತಾ ಇದ್ದೇನೆ ಮಣಿಪುರದ ರಾಜ ಚಾವಡಿಯನ್ನು. ಒಂದು ನಾಡಿನ ಆಡಳಿತ ಹೇಗೆ, ಅಲ್ಲಿ ಅರಸನ ಆಡಳಿತ ಹೇಗೆ ಎನ್ನುವ ಬಗ್ಗೆ ತಿಳಿಬೇಕು ಅಂತಾದ್ರೆ ಆ ನಾಡಿನ ರಾಜ ಚಾವಡಿಯನ್ನೊಮ್ಮೆ ಪ್ರವೇಶ ಮಾಡಿದ್ರೆ ಸಾಕಂತೆ ಎಲ್ಲವೂ ಕೂಡ ತಿಳಿಯುವುದಕ್ಕೆ ಸಾಧ್ಯ ಆಗುತ್ತದೆ ಎನ್ನುವಂತಹ ಮಾತುಂಟು. ಬಹುಶಃ ನಮ್ಮದಾಗಿರುವಂತಹ ಮಣಿಪುರದ ರಾಜ ಚಾವಡಿಯನ್ನು ನೋಡಿ ಇಂತಹ ಮಾತುಗಳನ್ನು ಆಡಿರಬೇಕು. ಮುಸ್ಸಂಜೆಯ ಹೊತ್ತಿನಲ್ಲಿ ಬೊಂಬಾಳ ದೇವಿಗೆ ಬೆಳಕಿನಲ್ಲಿ ಶೋಭಾಯಮಾನವಾಗಿ ಕಾಣುತ್ತಿರುವಂತಹ ಮಣಿಪುರದ ರಾಜ ಚಾವಡಿ ಒಂದಲ್ಲ ಎರಡಲ್ಲ 10,000 ಕಂಬಗಳಿಂದ ಶೋಭಿಸ್ತಾ ಇದೆ. ಅಲ್ಲಲ್ಲಿ ಕೆತ್ತಿರುವಂತಹ ಕೆತ್ತನೆಗಳು ಮುತ್ತು, ರತ್ನ, ವಜ್ರ, ವೈಡೂರ್ಯ ಇವುಗಳ ಪ್ರಭೆಯಲ್ಲಿ ಬಹಳ ಶೋಭಾಯಮಾನವಾಗಿ ಕಾಣುತ್ತಾ ಇದ್ದೇವೆ. ಹಾಗಿರುವಾಗ ಮೇಲ್ಲೋಕದಲ್ಲಿರುವಂತಹ ಸುರರು, ಕೆಳಲೋಕದಲ್ಲಿರುವಂತಹ ಉರಗರು ಅವರ ಚಿತ್ರಗಳನ್ನು ಚಿತ್ರಿಸಿದ್ದಾರೆ. ಇಷ್ಟೇ ಸಾಕೆ, ಎಷ್ಟು ವರ್ಣಿಸಿದ್ರು ಸಾಕಾಗುವುದಿಲ್ಲ. 1000 ಹೆಡೆಗಳುಳ್ಳಂತಹ ಮಹಾಶೇಷನಿಗೂ ಕೂಡ ಒಂದೊಮ್ಮೆಗೆ ಕಷ್ಟವಾದೀತೋ ಏನೋ. ಏನೇ ಇರಲಿ, ನಾನು ಬಂದಿರುವಂತಹ ಕಾರ್ಯವನ್ನು ಮರೆಯಬಾರದು. ಅವಸರವಾಗಿ ಸಭೆಯನ್ನು ಕರೆಯಬೇಕಾಗಿದೆ. ಸಾಮಂತ ವರ್ಗದವರಿಗೆ ಬರುವುದಕ್ಕೆ ಹೇಳಿದ್ದೇನೆ, ಬಂದಿದ್ದಾರಲ್ಲ ಬನ್ನಿ. ಅಖಿಳರಾಯರ ಜಾಲವನ್ನು ಮಲ್ಲಿಸುತ್ತ ಫಲುಗುಡಿ ಮಲ್ಲಿಸುತ್ತ ಮೂಲ ಮಂತ್ರಿ ಸುಬುದ್ಧಿಯೊಡನಿಲ್ತೆಲ್ದನಿ ಹದನಾಗ ಓಲಗವನಿತ್ತ ಮಲ್ಲಿಸುತ್ತಗ ಫಲುಗುಡಿ
ಹಾಗೆ ಹೇಳಿದ್ದಾರೆ. ಸಮಯಕ್ಕೆ ಸರಿಯಾಗಿ ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ಅದೋ ನಿಮ್ಮ ಯೋಗ್ಯತೆಗೆ ಸರಿಯಾಗಿರುವಂತಹ ಆಸನಗಳಿದೆ, ಎಲ್ಲವರು ಸ್ವೀಕರಿಸಬೇಕು. ನೀವೇ ಸಾಕಾಗುವುದಿಲ್ಲ. ಈ ಬಗ್ಗೆ ಚರ್ಚಿಸಬೇಕು ಅಂತಾದ್ರೆ, ನಾನು ಇಷ್ಟೇ ಎತ್ತರಕ್ಕೆ ಏರಬೇಕು ಅಂತಾದ್ರೆ ಯುಕ್ತ ಮಂತ್ರಾಲೋಚನೆಯನ್ನು ಕೈದಿರುವಂತಹ ಮಂತ್ರಿ ಸುಬುದ್ಧಿಗಳು ಅವರು ಕೂಡ ಸಭೆಯನ್ನು ಸೇರಬೇಕು. ಯಾರಲ್ಲಿ ಮಂತ್ರಿ ಸುಬುದ್ಧಿಗಳನ್ನು ಈ ಕಡೆ ಕರೆಯಬೇಕು. ಶೇಖರ, ಏನಪ್ಪ ನಿಮ್ಮ ಯೋಗ್ಯತೆಗೆ ಪ್ರಣಾಮವನ್ನು ಸಲ್ಲಿಸ್ತಾ ಇದೆ. ಎದ್ದೇಳು, ಶುಭ ಆಗ್ಲಿ. ಕಾರಣ ಉಂಟು ಬರಬೇಕು. ಆರವಾಜಿ ನೋಡಿ ರಯ್ಯ ವೀರ ಮಂತ್ರಿ ಶಾಯ ವೀರ ಮಂತ್ರೀಶ ವೀರ ಮಂತ್ರೀಶ ಯಾರು ಆಗದಿರಿ ಕಂಡು ಊರಿ ಮಾರ್ಬಲದ ದಂಡು ಮಲ್ಲ ಭಟರೋಡ ಗೋಡಿ ಪುಸ್ತಕದ ಲಿಖಿತ ನೋಡಿ ನಿಮ್ಮದಾಗಿರುವಂತಹ ಯೋಗ್ಯತೆಗೆ ಹಿರಿತನಕ್ಕೆ ನಮಸ್ಕರಿಸ್ತಾ ಇದ್ದೇನೆ. ಎದ್ದೇಳಪ್ಪ. ನಾನು ಇಷ್ಟೆತ್ತರಕ್ಕೆ ಏರಬೇಕು ಅಂತಾದ್ರೆ ಅದಕ್ಕೆ ಮೂಲ ಕಾರಣ ನೀವಲ್ವೇ? ಸಮಯಕ್ಕೆ ಸರಿಯಾಗಿ ಯುಕ್ತ ಮಂತ್ರಾಲೋಚನೆಯನ್ನು ಗೈತಾ ಇದ್ದವರು. ಹೌದು ಮಂತ್ರಿವರ್ಯ, ಒಂದು ಬಾರಿ ಸಭೆಯನ್ನು ಕರೆದು ವಿಸರ್ಜಿಸಿದ್ದವ. ಹೌದು. ಆ ಬಳಿಕ ನಿಮ್ಮನ್ನು ಕರೆಯುವುದಕ್ಕೆ ಬಲವಾದ ಕಾರಣ ಇದೆ. ಈ ಕತ್ತಲೆ ಸಮಾಜದಲ್ಲಿ ಎಂತ ಸಭೆ? ಕಾರಣ ಉಂಟು. ಏನು ನೋಡಿದೀರಾ? ಹೆದರಿ ಓಡಾಡಿಕೊಂಡು ಬಂದಿರುವಂತಹ ಚಾರಕರಾಡಿರುವಂತಹ ಮಾತು ಏನಂತೆ? ಯಾವುದೋ ಒಂದು ಕುದುರೆಯನ್ನು ಮುಂದಿಟ್ಟುಕೊಂಡು ಬಂದಿರುವಂತಹ ಒಂದು ಸೇನೆ ಮಣಿಪುರವನ್ನು ಪ್ರವೇಶ ಮಾಡಿದೆ. ಸರಿ, ಎಲ್ಲಾ ವಿಚಾರವನ್ನು ತಿಳಿದೆ. ಹಾಗಿದ್ರೆ ಯಾಕೆ ಬಂದದ್ದು, ಅದರ ಉದ್ದೇಶ ಏನು? ಯಜ್ಞಾಶ್ವ ಎನ್ನುವುದರಲ್ಲಿ ಯಾವುದೂ ಸಂದೇಹ ಇಲ್ಲ. ಚಾರಕರು ಹೇಳಿದಂತಹ ಮಾತಿನ ಹಾಗೆ ಕುದುರೆಯ ಹಣೆಯಲ್ಲಿರುವಂತಹ ಲಿಖಿತವೇ ಎಲ್ಲಕ್ಕೂ ಸಾಕ್ಷಿಯಾಗಿದೆ. ಹಾಗಿದ್ರೆ ಯಾರದ್ದು ಎಲ್ಲಿಂದ ಬಂದದ್ದು ಎನ್ನುವ ಹಾಗೆ ವಿಚಾರ ತಿಳಿಬೇಕು ಅಂತಾದ್ರೆ ಅದನ್ನು ಓದ್ಬೇಕಾ ಬೇಡ? ಓದಬೇಕು. ಎಲ್ಲಿ ಉಂಟು? ಓಲೆಯಲ್ಲಿ ಉಂಟು. ಅದು ಅಲ್ಲಿರುವುದಲ್ಲ, ಅದು ಇಲ್ಲಿ ತರಬೇಕು. ಬೇರೆ ಯಾರು ಅಲ್ಲ, ಮಣಿಪುರದ ಮಂತ್ರಿಗಳಾಗಿರುವಂತಹ ನೀವೇ ಹೋಗ್ಬೇಕು. ನಾನು ಒಬ್ಬ. ನೀವೊಬ್ಬರೇ ಹೋಗುವುದಲ್ಲ, ನಿಮ್ಮ ಯೋಗ್ಯತೆಗೆ ನೀವೊಬ್ಬರೇ ಹೋಗುವುದು. 4 ಜನ ಬೇಕು. ಮಣಿಪುರದ ಮಂತ್ರಿಗಳು ನೀವು. ಹೌದು. ನಿಮ್ಮ ಸಾಮರ್ಥ್ಯಕ್ಕೆ ಸರಿಯಾಗಿ ಮಲ್ಲ ಭಟರನ್ನು ಜೊತೆಯಾಗಿ ಸೇರಿಸಿಕೊಂಡು ಹೋಗಿ ಆದಷ್ಟು ಬೇಗ ಆ ಕುದುರೆಯ ಹಣ್ಣೆಯಲ್ಲಿರುವಂತಹ ಲಿಖಿತ ತರುವಂತ ವ್ಯವಸ್ಥೆ ಮಾಡ್ತೀರಾ? ಸರಿ 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 ಒಳ್ಳೆಯದು. ಲಿಖಿತವನ್ನು ತಂದಿದ್ದೇನೆ. ವಾಚಿಸಬೇಕಲ್ಲ? ನನಗಲ್ಲ, ಮತ್ತೆ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೇಳುವ ಹಾಗೆ ಎಲ್ಲರಿಗೂ ಕೇಳಬೇಕಾ? ನೀವೇ ವಾಚಿಸಬೇಕು. ಸೋಮವಂಶಜ ಸಾಧು ಗುಣಧೀರ ಯಮಜಾತ ಭೀಮ ಬಲಾನ್ವಿತನು ಭೂಮಿಗತಿಕವಾದ ಭಟ ಮೂರು ಲೋಕದ ಭೂಮಿ ಪಾಲರು ಶ್ರೇಷ್ಠನು. ಎಲ್ಲರಿಗೂ ಕೇಳುವಂತೆ ಓದ್ತೇನೆ. ಸೋಮವಾರ ಮತ್ತೆ ಮಂಗಳವಾರ ಅಲ್ಲ 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 ಮತ್ತೆ ಸೋಮವಂಶಜ. ಸೋಮವಂಶಜ. ಹೌದು. ಸಾಧು ಸದ್ಗುಣ ಸತ್ಯಾತ್ಮ ಯಮಜಾತ ಮಹಾಬಲಾನ್ವಿತನಾಗಿದ್ದಾನೆ. ಅವನಿಯನಿ ಭಟನಾಗಿ ಮೆರೆವ ಈತ ಯಾವ ನಾಡಿನ ದೊರೆ ಬಲ್ಲೀರ? ಚಂದ್ರವಂಶಕ್ಕೆ ಸಂಬಂಧಪಟ್ಟದ್ದು. ಹೌದೌದು. ಹತ್ತಿನ ಪುರಪತಿ ಅಜ ವಿಷ್ಣು ಹರ ಪ್ರೀತಿ ದ್ವಂದ್ವದಿಂದಲೇ ಪಡೆದು ವಿಸ್ತಾರದಲ್ಲಿ ರಚಿಸಿದ ಯಜ್ಞ ಹಯವಿದು ಶಕ್ತಿಗರರು ಕಟ್ಟುವುದು. ಸಮುದ್ರ ವಲಯಾಂಕಿತವಾದ ಭೂಮಂಡಲದಲ್ಲಿ ಚಕ್ರಾಧಿಪೀಠ ಹಸ್ತಿನಾಪುರ. ವರ್ತಮಾನ ಕಾಲದಲ್ಲಿ ಹಸ್ತಿನಾವತಿಗೆ ಸೇರಿದ್ದರು. ಇಲ್ಲಿಯ ಅರಸ ಈತ.
ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸಂಪ್ರೀತ ಹ. ಸುಮನಸ ಪ್ರೀತ ಈತ ಹ. ಬಂದು 10 ದೋಸೆ ಶಾಬಾಸ್. ಒಂದು 10 ದೋಸೆ ಅಲ್ಲ, ಬರುವುದಕ್ಕಿಂತ ಮೊದಲೇ 10 ದೋಸೆಯ ಸರಿ ನೋಡಿ ಸರಿ ಹಾ ಹಾ. ಬಂದು ಹತ್ಯಾ ದೋಷದ ದೋಸೆ ಅಲ್ಲ. ದೋಸೆ 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 ಅಲ್ಲ. ನಿವಾರಣೆಗಾಗಿ ಕೈಗೊಂಡ ಯಜ್ಞಾಶ್ವವಿದು. ಹಾ. ಬಳ್ಪುಳ್ಳ ಭಟರು ಕಟ್ಟಿ ಕಾದುವುದು, ಹಾ. ಬಲವಿಹೀನರು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತರಾಗುವುದು. ಇತಿ ಧರ್ಮಜ. ಚಿತ್ರಾಂಗದೆಯ ನಂದನ ವಿಚಿತ್ರ ವಿಚಿತ್ರ ಚಿತ್ರಾಂಗದೆಯ ನಂದನ ಓಲೆ ನೋಡಿ ಹತ್ತಿರ ಬರುವ ಜನರಿಗೆ ಒಡೆಯಲು ಸತ್ತಿಗವೇನು ಕಾಣುವ ಕಾಶಿಗಳಂತೆ ಚಿತ್ರಾಂಗದೆಯ ನಂದನ ಏನು ಸಾಕು ಮಾಡಿ ಒಲೆಯ ಹೊಕ್ಕಣೆಯನ್ನು ಕೇಳುವಾಗ ಹಾ. ಸಿಟ್ಟೆಂಬುದು ನನ್ನ ಶಿಖಾಂತರವಾಗಿ ಹೋಗುತ್ತಾ ಇದೆ. ಹಾ, ಹಾ. ಹಸ್ತಿನಾವತಿಯರು ಹೌದು ಒಂದು ಹತ್ಯಾದೋಷ ನಿವಾರಣೆಗೆ ಬೇಕಾದ ಶ್ರಮೇಧಾತುರವನ್ನು ಕೈಗೊಂಡಿದ್ದಾರೆ. ನಿಜ ಬಲ್ಪುಳ್ಳ ಭಟರು ಕಟ್ಟಬೇಕು, ಹೌದು ಬಲಹೀನರಾಗಿದ್ದವರು ಕಾಲಿಗೆರಗಬೇಕು. ಹೌದು ಓಲೆಯನ್ನು ಓದಿದವ ಚಿತ್ರಾಂಗದೆಯ ನಂದನ ಹಾ. ಏನ್ ನೋಡ್ತಾ ಇದ್ದೇನೆ? ಕಲ್ಲು ಕೌಲು ಕಟ್ಟಿದ ಅಪ್ರಭ ಕಲ್ಲು ಕೌಲು ಕಟ್ಟಿದ ಅಪ್ರಭಾಗಿನ ತುರಗಲಾಗದೆ ಕಟ್ಟಿದ ಓಲೆಯ ಒಕ್ಕಣೆಯನ್ನು ಕೇಳಿದ್ದೇನೆ ನಾನು. ಸಿಟ್ಟೆಂಬುದು ನನಗೆ ತಡೆಯುವುದಕ್ಕಾಗುವುದಿಲ್ಲ ಅಂತ ಆದ್ರೆ ಹಾ. ನಮ್ಮಂತಹ ವೀರನಿಗೆ ಇದು ಬಂತ ಆಹ್ವಾನವೇ ಸರಿ. ಹೌದು ಏನೇ ಆಗ್ಲಿ ಹಾ. ಬಂದಿರುವಂತಹ ಕುದುರೆ ಹಿಂದೆ ಹೋಗಬಾರ್ದು. ಈ ಕ್ಷಣವೇ ಆ ಕುದುರೆ ಬಂಧಿಸಿ. ಸರಿ ಅಷ್ಟು ಮಾತ್ರ ಅಲ್ಲ, ಮತ್ತೆ ನಾಳೆ ಸೂರ್ಯೋದಯಕ್ಕೆ ಚರ್ಯ ಸರಿಯಾಗಿ ಹಾ. ಮಣಿಪುರದಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಹಾ. ಯುದ್ಧಕ್ಕೆ ಸಿದ್ಧರಾಗಬೇಕು. ಎಲ್ರು ಹೌದು, ಎಲ್ಲರಲ್ಲ, ಸಣ್ಣ ಮಕ್ಕಳು ಮತ್ತೆ ವೃದ್ಧರನ್ನು ಹೊರತುಪಡಿಸಿ ಈ ಕ್ಷಣವೇ ಡಂಗುರ ಹೊರಡಿಸಿ. ಹೇಳಿದ್ರಲ್ಲ ಹೌದು ನಾಳೆ ಬೆಳಗ್ಗೆ ನನಗೆ ಗೊತ್ತಾಯ್ತು. ನಿಮಗೆ ಗೊತ್ತಾಯ್ತಲ್ಲ, ಸಭೆಯವರಿಗೆಲ್ಲ ಗೊತ್ತಾಗ್ಬೇಕಲ್ಲ. ಎಲ್ಲರೂ ನಾಳೆ ಯುದ್ಧಕ್ಕೆ ಬರಬೇಕು. ಸಣ್ಣ ಮಕ್ಕಳೆಲ್ಲ ಬರುವುದು ಬೇಡ, ಅಲ್ಲಿ ಆಡ್ಲಿಕ್ಕೆ ಏನಿಲ್ಲ, ಯುದ್ಧ ಆಯ್ತಾ. ಮತ್ತೆ ಪ್ರಾಯದವರು ಬರು, ಮತ್ತೆ ಅಲ್ಲಿ ಬಂದು ಯುದ್ಧ ಕಾಲಡಿಗೆ ಬಿದ್ದು ಸಾಯ್ಲಿಕ್ಕ. ಪ್ರಾಯದವರು ನಾನಲ್ಲ, ಅವರಿಗೆ ಹೇಳಿದ್ದು, ನನಗಿಲ್ಲ ಅದು. ಅವರು ಬರುವುದು ಬೇಡ, ಯುವಕರು ಯುವತಿಯರದು ಎಲ್ಲ ಹೊರಡಿ ನಾಳೆ ಬೆಳಗ್ಗೆ. ದೇವಿ ಚಿತ್ರಾಂಗದೆಯ ದೋತಿಯು ಕೋವಿದಶ್ವವ ತಡೆದ ಪಾರ್ಥಿಯ ಟಿವಿಯ ಟಿವಿಯನ್ನು ನೋಡುತ್ತ ಮರೆಯಲಿ ನಿಲ್ದು ಭಯಗೊಂಡು ಎಂತಹ ದೃಶ್ಯವನ್ನು ಕಾಣ್ತಾ ಇದ್ದೇನೆ. ತುರಗವನ್ನು ಕಟ್ಟಿ ಹಾಕುವುದಕ್ಕೆ ಹೇಳಿದವ ಬಬ್ರುವಾಹನ. ಮುಂದೆ ನಡೆಯುವಂತಹ ಪ್ರಸಂಗ ಯಾವ ಎನ್ನುವುದ ಸರಿಯಾಗಿ ಯೋಚನೆ ಮಾಡಿದ್ದೇನೆ. ಆ ರೀತಿ ಆಗಕೂಡದು. ಹಾಗಿದ್ರೆ ಸಮಸ್ತ ವಿಚಾರ ತಾಯಿಗೆ ತಿಳಿಸಬೇಕಾಗಿದೆ. ಆ ಕಡೆ ವಂದಿಸಿಕೊಂಡಿದ್ದೇನೆ ತಾಯಿ. ಒಳ್ಳೇದಾಗ್ಲಿ ಎದ್ದೇಳಿ. ಅವಸರದಲ್ಲಿ ಬಂದಿದ್ದೀಯಾ? ಹೌದು. ಏನು ಅಂತ? ಮಾತೆಯಲ್ಲ ಭಿನ್ನಪವ ಪ್ರೀತಿಯಿಂದ ಲಾಲಿಸೋ
ಕಪ್ಪಕ್ಕಾಗಿ ಹಯಗೊಂಡು ಪಾರ್ಥ ಸಾಗಿ ಬಂದ ನಮ್ಮ ಮೇಲೆ ಸುಳ್ಳಲ್ಲ ಸುಗುಣಶೀಲಿ ಕಪ್ಪಕ್ಕಾಗಿ ಹಯಗೊಂಡು ಪಾರ್ಥ ಸಾಗಿ ಬಂದ ನಮ್ಮ ಮೇಲೆ ಸುಳ್ಳಲ್ಲ ಸುಗುಣಶೀಲಿ ಮಾತಿಗಿಲ್ಲ ಭಿನ್ನ ಭಾವ ಪ್ರೀತಿಗಿಲ್ಲ ಲಾಲಿಸೋ ವಂದಿಸಿಕೊಂಡಿದ್ದೇನೆ. ಸಾಕೆ ಎಷ್ಟು ಬಾರಿ ನಮಸ್ಕರಿಸಿಕೊಳ್ತೀಯ ಹೇಳು. ಅವಸರವಾಗಿ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಏನ್ ಕಾರಣ? ಈ ಅರಮನೆಯಲ್ಲಿ ಯಾವುದೇ ವಿಚಾರ ನಡೆದ್ರು ಕೂಡ ನಿಮಗೆ ತಿಳಿಸಬೇಕಾದವನು ನಾನೇ ತಾನೇ. ತಿಳಿಸ್ತಾ ಇದ್ದವಳು ಇದು ತನಕ. ಹೌದು. ಹ? ಇವತ್ತಿಗೆ ಆಗುವಾಗ ನಿಮ್ಗೊಂದು ಕತೆ ಹೇಳಬೇಕು ಅಂತ ಆಸೆ ಆಯ್ತಮ್ಮ ನನಗೆ. ನಿನಗೊಂದು ಈಗ ನೆನಪಾದದ್ದು ಸಾಕ ಕತೆ ಹೇಳಲಿಕ್ಕೆ. ಈ ಸಂದರ್ಭ ಇಷ್ಟೊತ್ತಲ್ಲಿ ಬೇಕೇ ಹೌದಮ್ಮ. ನಿನಗೆ? ಬೇಕು ಅಂತ. ಆಯ್ತು ಹೇಳು ಅಮ್ಮ ಚುಟಕಲ್ಲಿ ಹೇಳಾಯ್ತಾ? ಖಂಡಿತವಾಗಿ ವರ್ತಮಾನ ಕಾಲದಲ್ಲಿ ಹಸ್ತಿನಾಪುರವನ್ನು ಆಳುವವರು ಧರ್ಮಜ ಎನ್ನುವವ. ಹಾ ಅವನಿಗೆ 4 ಮಂದಿ ತಮ್ಮಂದಿರಂತೆ. ಭೀಮ, ಅರ್ಜುನ, ನಕುಲ, ಸಹದೇವರು ಎನ್ನುವ ಹಾಗೆ. ಪ್ರಪಂಚದಲ್ಲಿರುವವರೆಲ್ಲ ಈ ಕತೆ ಗೊತ್ತುಂಟು ಮಾತ್ರ. ಹೌದಾ? ಪ್ರಪಂಚವೇ ತಿಳಿದ ಸತ್ಯ ಇದು. ಅದನ್ನ ನೀನೇ ನನ್ನಲ್ಲಾಡುವುದು. ಕಾರಣ ಉಂಟಮ್ಮ. ಬಂಧು ಹತ್ಯೆ ದೋಷ ನಿವಾರಣೆಗಾಗಿ ಅಶ್ವಮೇಧವನ್ನು ಕೈಗೊಂಡಿದ್ದಾರಂತೆ. ಹಾ. ಪೂಜಿಸಿಬಿಟ್ಟಂತಹ ಅಶ್ವವನ್ನು ನಾನಾ ರಾಜ್ಯದ ಮೇಲೆ ಬಿಟ್ಟಿದ್ದಾರಮ್ಮ. ಓಹೋ, ಇಂದಿಗಾಗುವಾಗ ಆ ಅಶ್ವ ಎನ್ನುವುದು ನಮ್ಮ ಮಣಿಪುರಕ್ಕೆ ಬಂದಿದೆ. ಮಣಿಪುರಕ್ಕೆ? ಹೌದಮ್ಮ. ಹಾ, ಹಾ. ವಿಶೇಷವೆಂಬಂತೆ ಹಾ. ಆ ತುರಗದ ಬೆಂಗಾವಳಿಗೆ ಬಂದವ ಸಾಮಾನ್ಯದವನಲ್ಲ. 3 ಲೋಕದ ಗಂಡ ಎನ್ನುತ್ತ ನೆಗಲ್ತೆಗೆ ಪಾತ್ರನಾಗಿರುವಂತ ಪಾರ್ಥ ಮಹಾಶಯರೇ ಬಂದಿದ್ದಾರಮ್ಮ. ಏನು ಸಖಿ? ಪಾರ್ಥ ಮಹಾಶಯರು ಬಂದ ಮಿತ್ರ ಘಟಕಿಯ ನುಡಿಯ ಕೇಳುತ್ತ ಚಿತ್ತದಲ್ಲಿ ದೋಷವ ತಾಡುತ್ತ ಸಂತೋಷ ತಾಳುತ್ತ ಮತ್ತೆ ಕೀರ್ತನು ಅರ್ಜುನನ ಹದನವ ನಾಕೆಯೋಡು ಅಹುದೇ ಅಹುದಿಗಿಲ್ಲ ರಮಣ ಏ ಸಖಿಯೇ ಅಹುದಿಗಿಲ್ಲ ರಮಣ ಅಹುದಿಗಿಲ್ಲ ರಮಣ ಈ ಸಖಿಗೆ ಅಹುದಿಗಿಲ್ಲ ರಮಣ ಏ ಸಖಿಗೆ ಅಹುದಿಗಿಲ್ಲ ರಮಣ ಅಹುದೇನೆ ಪಾರ್ಥ ನಿಂಬವನ ಕಾಣದಿ ಬಲು ಅಹುದೇ ಅಹುದೇನೆ ಪಾರ್ಥ ನಿಂಬವನ ಕಾಣದಿ ಅವನ ಕಾಣದಿ ಬಲು ದಿನವಾಗಿದ್ದರಿಂದ ಬಳಲಿ ಬೀಳಾದೇನು ಪಾರ್ಥ ನಿಂಬಾತನ ಕಾಣದಿ ಬಲು ದಿನವಾಗಿದ್ದರಿಂದ ಬಳಲಿ ಬೆಂಡ ಮದೇಹ ಬಳಲಿ ಬಿಡಾದೇನು ಅಹುದೇ 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 ಸಖಿಯೇ ಸಖಿಯೇ
ಅಪ್ಪ, ಏನಾಯ್ತಮ್ಮ ನಿಮಗೆ? ಸತ್ಯವೇನೆ? ಖಂಡಿತವಾಗಿ ನೀನಾಡುವುದು ನಿಜವೇನೆ? ಹೌದಮ್ಮ, ನೀ ಕೇಳಿದ ಹೌದಲ್ಲ ಇದು? ಹೌದು ಅಂತ. ನನ್ನ ಮನ ಸಂತೋಷಕ್ಕಾಗಿ ನೀನು ಸಟೇನಾಡುತ್ತಿಲ್ವಲ್ಲ? ಶಚಿ ಇಲ್ಲ ತಾಯಿ. ಹಬ್ಬ, ಯಾಕೆ? ಒಂದು ಸಮಾಧಾನ. ಹಾ. ಯಾವತ್ತು ಸಟೇನಾಡುವವಳೇ ಅಲ್ಲ ನೀನು. ನನ್ನ ಅಂತರಂಗವನ್ನು ವರ್ತವಿಸಿಕೊಂಡವಳು ನನ್ನ ಆತ್ಮೀಯಳು ನೀನು. ಅಲ್ವೇ? ಹೌದೇನೆ? ಸತ್ಯವೇನೆ? ಖಂಡಿತವಾಗಿ. ಪಾರ್ಥ ಮಹಾಶಯರು ಹಾ, ನಮ್ಮಿ ಮಣಿಪುರಕ್ಕೆ ಬಂದದ್ದು ಬಂದಿದ್ದಾರೆ ಅಂತ. ಸೇನೆಯನ್ನು ಜೊತೆಗೂಡಿಕೊಂಡು. ಹೌದು. ನಿಜವೇನೆ? ಖಂಡಿತವಾಗಿ ಹೌದಮ್ಮ. ಯಾಕೆ? ನನ್ನನ್ನು ರಮಿಸಿ ಹೋದವರು, ನನ್ನ ರಮಣನವರು, ಆ, ಅವರಿಂದ ಈ ಮಣಿಪುರಕ್ಕೆ ಬಂದಿದ್ದಾರಂತ ಆದ್ರೆ ಹಾ. ನನ್ನ ಬದುಕಿನಲ್ಲಿ ಇದಕ್ಕಿಂತ ಸಂತೋಷದ ವಿಷಯ ಮತ್ತೇನಿದೆ ಹೇಳೆ? ಹೌದೇ? ತುಂಬಾ ಸಂತೋಷವಾಗ್ತಾ ಇದೆ. ಸಂತೋಷವಾಯ್ತಾ? ಸಖಿ, ಏನಮ್ಮ? ನೋಡು, ಆ. ನಾನು ಹೀಗಿದ್ದವಳ, ಮತ್ತೆ? ನನ್ನನ್ನು ಯಾವಾಗಲೂ ನೋಡ್ತಾ ಇದ್ದವಳು ನೀನು. ಹೌದು. ಈಗ ಹೇಗಾಗಿದ್ದೇನೆ ಹೇಳು? ಅದೇ. ಯಾಕೆ? ಯಾಕೆ? ನನ್ನ ನಗಲಿ ಹೋದಂತ ಪಾರ್ಥ ಮಹಾಶಯರು ಆ. ಇಂದು ಬರ್ತಾರೋ, ನಾಳೆ ಬರ್ತಾರೋ, ಈಗ ಬರ್ತಾರೋ, ಮತ್ತೆ ಬರ್ತಾರೋ, ಅಲ್ಲ ಈ ಮಾರ್ಗದಲ್ಲಿ ಬರ್ತಾರೋ, ಆ ಮಾರ್ಗದಲ್ಲಿ ಬರ್ತಾರೋ, ಅದ್ರಲ್ಲಿ ಬರ್ತಾರೋ, ಇದ್ರಲ್ಲಿ ಬರ್ತಾರೋ ಅಂತ ಯೋಚನೆ ಮಾಡಿ ಯಾವ್ದ್ರಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ. ಹೌದೇ ಅದೇ. ಹುಡುಕಿ ಹುಡುಕಿ ಆ ಕಡೆ ಕಾಣುತ್ತಾ ಕಾಣುತ್ತಾ ಆ, ಅವರ ಯೋಚನೆಯಲ್ಲಿ ಇಷ್ಟು ಸೊರಗಿ ಹೋದದ್ದೆ ನಾನು. ಹೊರಗೆ ಹೋದ ನೋಡುವ ಗೊತ್ತಾಗುದಿಲ್ವ ತಾಯಿ? ಈಗ ಹೌದು, ಮತ್ತೆ ಹೌದೇ, ಗೊತ್ತಾಗ್ತದೆ. ಅದೇ ನೀ ನೋಡುವಾಗ ನಾನು ಹೀಗಿದ್ದದ್ದು, ಹೌದು. ಹಿಂದಿನವರೆಲ್ಲ ನೋಡುವಾಗ ಹೇಗಿದ್ದೆ ಗೊತ್ತಾ? ಹೌದಾ? ಹಾ, ಅಷ್ಟು ಸೊರಗಿ ಹೋದವಳು ನಾನು. ಹೌದು ಅಂತ. ಯಾಕೆ? ಯಾಕಮ್ಮ? ನನ್ನ ಪತಿದೇವರನ್ನು ನಾನು ಎಷ್ಟೊತ್ತಿಗೆ ಕಾಣುವುದು ಅಂತ. ಹಾ. ಇಂದು ಬಂದಿದ್ದಾರಂತಾದ್ರೆ ಆ, ಒಮ್ಮೆ ಹೇಳುವುದಲ್ವೇ, ಮತ್ತೆ? 10 ಬಾರಿ ಹೇಳಬೇಕು ನೀನು. ನೀನು ಹೇಳುವುದನ್ನೆಲ್ಲ ನಾನು ಕೇಳಬೇಕು. ಕೇಳ್ಬೇಕಾ? ಮೈಯೆಲ್ಲ ಕಿವಿಯಾಗಿ ಕೇಳ್ತೇನೆ. ಆ. ಹೇಳೆ, ಸತ್ಯವೇನೆ ಬಂದದ್ದು? ನಿಮ್ಗೆ ಸಂತೋಷ ಆಗಿರಬಹುದು ಹಾ. ಅಲ್ಲ? ನೋಡಿ ಹಾಗೆ ಸಂಬಂಧ ನೋಡು. ಈಗ ಪಾರ್ಥ ಮಹಾಶಯರು ಬಂದಂತ ಸುದ್ದಿಯನ್ನು ಹೇಳಿದಾಗ ನನಗೇನು ಸಂತೋಷವಾಯಿತು. ನಿಮ್ಗೆ ಸಂತೋಷ. ಹೇಳಿದಂತ ಇವಳಿಗೂ ಸಂತೋಷ ಆಗ್ಬೇಕಾದ್ರೆ ಅದೇ. ಅಂದ್ರೆ ಹಾ, ನೀನಂತವಳಲ್ಲ. ಅಲ್ವೇ ಅಲ್ಲ ಅಂತ. ಕೆಲವೊಮ್ಮೆ ನಾವು ಪ್ರಪಂಚದಲ್ಲಿ ಹಾ. ಇನ್ನೊಬ್ಬರ ಸಂತೋಷಕ್ಕಾಗಿ ಇರಬೇಕಾಗ್ತದೆ. ಹೌದೌದು. ನಿನಗೆ ಹಾಗಲ್ಲ, ನನಗೆ ಹಾಗೆಲ್ಲ. ನಿನಗೆ ಕೊಡ್ತೇನೆ ನಾನು. ಏನು ಕೊಡ್ತೀರಾ? ಚಂದ್ರ ಗಾವಿಯ ಶಾಲೆ ಕೊಡುವೆ ಕೊಡುವಿ ಶಾಲೆ ಕೊಡುವಿ ಶಾಲೆ ಕೊಡುವೆ ಚಂದ್ರಗಾವಿಯ ಶಾಲೆ ಕೊಡುವೆ ಕೊಡುವೆ ಶಾಲೆ ಕೊಡುವೆ ಬಲು ಚಂದದಲ್ಲಿ ನುಡಿ ಬಾಲಿ ಕೊಡುವೆ ಶಾಲೆ ಕೊಡುವೆಗೆ ನುಡಿ 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 ಚಂದದಿಂದಲಿ ಬಾಲೆ ಶಾಲೆ ಕೊಡುವೆ ನುಡಿ ಚಂದದಿಂದಲಿ ಬಾಲಿ ನುಡಿ ಕೊಡುವೆ ಶಾಲೆ ಕೊಡುವೆ
ಇಂದ್ರನಂದನ ಇದಿರಾಗಿ ಮಣಿಪುರಕ್ಕೆ ಇಂದ್ರನಂದನ ಇದಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ಎಂದೆಂಬ ವಾಟಿಯು ಅಹುದೇ ಇಂದ್ರನಂದನ ಇದಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ಎಂದೆಂಬ ವಾಟಿಯು ಅಹುದೇ ಅಹುದೇ ಸಗಿರಹುದೇ ಚಂದದಿಂದಲೇ ನುಡಿಬಾಲೆ ಮಣಿಪುರಕ್ಕೆ ಬಂದ ಸಕಲ ಸೇನೆ ಎಂದೆಂಬ ವಾರ್ತೆಯು ಅಹುದೇ ಇಂದ್ರ ನನ್ನ ಇತಿಹಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ಎಂದೆಂಬ ವಾರ್ತೆಯು ಅಹುದೇ ಚಂದ್ರಗಾಲಿಯ ಶಾಲಿ ಬಲು ಚಂದ್ರದಿಂದಲಿ ಬಾಲೆ ಇಂದ್ರನಂದನ ಇದಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ಎಂದೆಂಬ ವಾತು ಅಹುದೇ ಎನ್ನಯ ರಮಣ
ಸತ್ಯವೇನೆ? ಖಂಡಿತವಾಗಿ. ನಿನ್ನ ಸಂತೋಷಕ್ಕೆ ನಾನು ಏನು ಕೊಡುವುದಿಲ್ಲ ಅಂತ ಭಾವಿಸಿಕೊಳ್ಳಬೇಡ. ಮತ್ತೆ ಚಂದ್ರಗಾವಿಯ ಶಾಲೆ ಹೌದೇ? ಇಲ್ಲಿ ನೋಡು, ಯಾವುದು? ಇದೆಲ್ಲ ಸಾಮಾನ್ಯದವರು ಉಡುವುದಲ್ವೇ? ಗೊತ್ತಾಗ್ತದಮ್ಮ. ಮಹಾರಾಣಿಯರು ಆ ರಾಜಮಾತೆಯರು ಉಡುವಂತ ಈ ಚಂದ್ರಗಾವಿಯ ಶಾಲೆ, ಆ ಇದನ್ನ ನಿನಗೆ ನಾನು ಕೊಡ್ತೇನೆ. ಕೊಡ್ತೀರಾ? ಹಾ, ಅಷ್ಟು ಸಾಕಮ್ಮ. ನೋಡು, ಆ ಒಂದು 25 ಕೊಡುವ ಸಾಕ? ಹಾಗಲ್ಲ, ಹಾ. ಚಂದ್ರಗಾಮಿ ಶಾಲೆ ಕೊಟ್ರೆ ಸಾಕಾದಿತ್ತಾ ಅಂತ ಕೇಳು. ಓ, ಸೀರೆ ಒಂದು ಸಾಕಾಗುವುದಿಲ್ಲ? ಸಾಕಾಗುದಿಲ್ಲ ಅಂತ. ಅದಕ್ಕೆ ಒಪ್ಪುವಂತ ಕುಪ್ಪಸ ಹೂ ಕೊಡ್ತೇನೆ. ಬೇಕಲ್ವೇ? 2 ಕೊಟ್ರೆ ಸಾಕಾ? ಸಾಕಾ? ಎಲ್ಲಿಯಾದ್ರೂ ನೀನು ಬೀದಿಯಲ್ಲಿ ಹೋಗುವಾಗ ಆಡಿಕೊಂಡಾರು, ಆ ಎಲ್ಲೋ ಕೈ ಕೊಟ್ಟಿದ್ದಾಳೆ ಇವಳು ಅಂತ ಅಲ್ವೇ? ಒಪ್ಪಬೇಕಾದ್ರೆ ಆ ಹಾ, ಆ ನಿನ್ನ ಕೈಗಳಿಗೆ ಆ ಖಡ್ಗ ಕೊಡ್ತೇನೆ, ಬೇಡ ಬೇಡ ಕೊಡಿಸ್ತೇನೆ. ಬೇಡ ಬೇಡ ಬೇಡ. ಯಾಕೆ? ಸೆರೆಮನೆಗೆ ಹಾಕುದಕ್ಕ? ಹೌದು, ಮತ್ತೆ 2 ಕೈಗಳನ್ನು ಮಾ. ಹೊಂದಿಸಿ ಬೇಡಿ ಹಾಕುದಂತಲ ಹೌದು. ಕಡಗ ಅಂತ ಹೇಳಿದ್ರೆ ಮತ್ತೆ ಅಲ್ವೇ? ಮತ್ತೆ ಯಾವ್ದಮ್ಮ? ರತ್ನ ಕಡಗ, ಓಹೋ, ಬಂಗಾರದ ಕಡಗಳನ್ನು ನಿನ್ನ ಕೈಗಳಿಗೆ ತೊಡಿಸ್ತೇನೆ. ಸರಿ. ಸಾಕಾ? ಸಾಕಾಗುದಿಲ್ವಾ? ನಿನ್ನ ಕೊರಳಿಗೆ, ಆ ನಿನ್ನ ತಲೆಗೆ, ತಲೆಗೆ, ನಿನ್ನ ಕಿವಿಗೆ, ಕಿವಿಗೆ, ನಿನ್ನ ಮೂಗಿಗೆ, ಮೂಗಿಗೆ, ನಿನ್ನ ಸೊಂಟಕ್ಕೆ, ಸೊಂಟಕ್ಕೆ, ನಿನ್ನ ಕೈಗೆ, ಕೈಗೆ, ನಿನ್ನ ತೋಳಿಗೆ ತೋಳಿಗೆ ಎಲ್ಲ ಕೊಡ್ತೇನೆ. ಎಷ್ಟು ಬೇಕೋ ಅಷ್ಟೆಲ್ಲ ಕೊಡ್ತೇನೆ ನಾನು. ಎಲ್ಲ ಕೊಡ್ತೀರಾ? ಹೌದು. ಹೌದಾ? ಇನ್ನು ಹೇಳ್ಬೇಕು. ಸರಿ. ನೀನು ಹೇಳ್ತಾ ಇರ್ಬೇಕು, ಹೇಳ್ತಾ ಇರ್ತೀನಿ. ನಾನು ಕೇಳ್ತಾ ಇರ್ಬೇಕು. ಹೇಳ್ತಾ ಇರ್ಬೇಕು. ಕೇಳುವುದಕ್ಕೆ ಬೇರೆ ಯಾರು ಬೇಕು ಅಂತಿಲ್ಲ ನಮ್ಗೆ. ಬೇಡ, ನೀನು ಹೇಳ್ತಾ ಇರು, ಇದ್ದವರು ಸಾಕು. ಹಿಂದಿನಿಂದ ಅವ್ರು ಕೇಳ್ತಾ ಇರ್ತಾರೆ, ಅಷ್ಟೇ. ಇಲ್ಲಿಂದ ನಾನು ಕೇಳ್ತಾ ಇರ್ತೇನೆ. ಅಮ್ಮ, ಹಾ. ಇಷ್ಟಕ್ಕೆ ವಿಷಯ ಮುಗಿಲಿಲ್ಲ ಅಂತ ಮತ್ತೇನೆ? ಉಂಟಲ್ಲ. ಫಲಗುಣನ ದಾಯಿಯ ದಾರಿಯಾರೆ ಆಯಾ ತಪ್ಪಿತು ಮುಂದು ಪಾಯಾವೇರಿದಕಿ ಚಿತ್ರಾಂಗದೆಯೇ ನಿನ್ನ ಪುತ್ರವಾದಿಯ ಕತ್ತಿ ಮಂತ್ರಿ ಕೊರೆವ ಹರನೇತ್ರ ಕೋಪದಲ್ಲಿ ಏನೇ? ತಾಯಿ ಅಮ್ಮ, ಏನೇ? ನಿಮ್ಮ ಈ ಎಲ್ಲ ಮಾತು ಕೇಳುವಾಗ ಹ. ನನಗೂ ಸಂತೋಷವಾಯಿತು. ಮತ್ತೆ ಆದ್ರೆ ಒಂದು ಮಾತು, ಹಾ. ನನ್ನ ಮಾತಿನದು ಪೂರ್ತಿಯಾಗಿ ಮುಗಿಲಿಲ್ಲ ಅಂತ. ಅದೇ ಮುಗಿಸಿ ಬೇಡ ನೀ ಮುಗಿಸುವುದು. ಯಾಕೆ? ನೀ ಹೇಳ್ತಾ ಇರು, ನಾನು ಕೇಳ್ತಾ ಇರ್ತೇನೆ. ಅದು ಆಗುದಿಲ್ಲ. ಭಾರತ ಮಹಾಶಯರು ಬಂದದ್ದು, ಆ. ಆ ಸಂಭ್ರಮದ ಸುದ್ದಿ, ಆ. ಆ ಸಂತೋಷದ ವಿಚಾರ ಆ. ನೀನು ಹೇಳ್ತಾ ಇರ್ಬೇಕು, ನಾನು ಕೇಳ್ತಾ ಇರ್ಬೇಕು. ಕೇಳ್ತಾ ಇರ್ಬೇಕು. ಹೌದು. ಹೇಳೆ. ಮುಂದೆ ನಡೆದಿರುವಂತಹ ಘಟನೆಯನ್ನು ಸರಿಯಾಗಿ ಕೇಳಿದ್ರಿ ಎಂದಾದ್ರೆ ನಿಮಗೆ ಆಶ್ಚರ್ಯವಾಗಬಹುದು ಅಂತ. ಆಶ್ಚರ್ಯವಾ? ಹೌದಮ್ಮ. ಏನೈತೆ? ಒಂದೊಂದು ಅತುರಗದ ಹಣೆಯಲ್ಲಿದ್ದ ಲಿಖಿತವನ್ನು ನಿಮ್ಮ ಮಗನ ಕೈಗೆ ಕೊಟ್ರಂತೆ. ಹಾ. ಆ ಸಂದರ್ಭ ಮಂತ್ರಿಗಳು ವಾಚನೆ ಮಾಡಿದ್ರಮ್ಮ. ಬಲ ತುರಗವನ್ನು ಕಟ್ಟಿ ಹಾಕುವುದಕ್ಕೆ ನಿಮ್ಮ ಮಗ ಆಜ್ಞೆಯನ್ನು ಮಾಡಿದ್ದಾನೆ. ತುರಗವನ್ನು ಬಂಧಿಸುವುದಕ್ಕೆ ಆಜ್ಞೆ ಮಾಡಿದ್ರ ಬ್ರಹ್ಮನ. ಹೌದಮ್ಮ. ಹೃದಯ ಕಾಲಕ್ಕೆ ಸರಿಯಾಗಿ ನಿಮ್ಮ ಮಗನಿಗೂ ನಿಮ್ಮ ಕಣ್ಣನಿಗೂ ಸಮರ ಏರ್ಪಡೋದಕ್ಕೆ ಉಂಟಮ್ಮ. ಹಾಗಾಗಿ ಏನೇ? ಏನಮ್ಮ? ಅವನಿಗೇನೋ ಬುದ್ಧಿ ಇಲ್ಲ, ಹುಡುಗಾಟ. ಹೌದು, ಅವನಿಗೆ ಯಾವುದೋ ತಿಳಿಯುವುದಿಲ್ಲ. ನಿಜ. ಸತ್ಯ ವಿಚಾರ ಅವನಿಗೆ ತಿಳಿಲಿಲ್ಲ. ಆ, ಹಳೆ ತಲೆಯವರು ಬಹಳಷ್ಟು ಮಂದಿ ಇದ್ದಾರಲ್ಲ, ಹೌದು. ಅವರಿಗೆ ಹೇಳಲಿಕ್ಕಾಗ್ಲಿಲ್ವಾ? ಅಮ್ಮ, ತಾಯಿಯಾದವಳು ತಂದೆ ಇಂಥವನಿನ್ವಾಗಿ ಹೇಳ್ಬೇಕಾಗಿತ್ತು. ತಾಯಿ ನೀನಲ್ವೇನಮ್ಮ, ನೀವೇ ಹೇಳ್ಬೇಕು ಬೇಡ. ಹಾಗಾದ್ರೆ ಬೆಳಗಾದ್ರೆ ಸಮರ, ಯುದ್ಧ ಆಗ್ತದೆ. ನಾಳಿನ ಸೂರ್ಯೋದಯಕ್ಕೆ ಹೌದಮ್ಮ. ಭಾರತ ಮಹಾಶಯರಲ್ಲಿ ನನ್ನ ಮಗ ಯುದ್ಧಕ್ಕೆ ಹೋಗ್ತಾನ. ಹೋಗ್ತಾ ಇದ್ದಾರೆ. ಇದನ್ನು ತಡಿಬೇಕಮ್ಮ ನೀವೇ. ತೂತಿ, ಏನಮ್ಮ? ತಪ್ಪು ನನ್ನ ಮಗನದಲ್ವೇ? ತಪ್ಪು ನನ್ನದು. ಹೌದು. ತಾಯಾದಂತ ನಾನು ಆ, ಇಂಥವನೇ ನಿನ್ನ ತಂದೆ ಅಂತ ಮಗನಿಗೆ ತೋರಿಸಿಕೊಡಬೇಕಿತ್ತು. ಖಂಡಿತವಾಗಿ. ಆದ್ರೆ ಇದುವರೆಗೆ ಆ ಸಮಯ ಒದಗಿ ಬರಲಿಲ್ಲ. ಅಲ್ವೇ? ಅವನಿಗೆ ತಿಳಿಯದೆ ಇಂಥ ಕೃತ್ಯಕ್ಕೆ ಮುಂದಾಗಿದ್ದಾನಂತಾದ್ರೆ, ಆ. ತಪ್ಪು ದಾರಿಯನ್ನು ತುಳಿದಿದ್ದಾನಂತಾದ್ರೆ, ಆ. ತಾಯಿಯಾಗಿ ನಾನು ಅವನನ್ನು ಸರಿದಾರಿಗೆ ತರಬೇಕಾದ್ದು ನನ್ನ ಕರ್ತವ್ಯ, ನನ್ನ ಹೊಣೆಗಾರಿಕೆ. ನಿಜವಮ್ಮ. ನೋಡೋಣ. ಆ. ಅವನಿಗೆ ಬುದ್ಧಿ ಹೇಳಿ. ಸರಿ, ನೀನೊಂದಿಷ್ಟು ಬೇಗ ಬಂದು ಹೇಳಿದ್ದು ತುಂಬಾ ಒಳ್ಳೇದಾಯ್ತು. ಬೇಗ ಬಂದೆ. ಹೌದೇ? ಹೌದಮ್ಮ. ಬೆಳಿಗ್ಗೆ ಬಂದು ಹೇಳ್ತಿದ್ರೆ ಪ್ರಕರಣವೇ ಬೇರೆ ಆಗಿ ಹೋಗ್ತಿತ್ತಲ್ಲ. ಗೊತ್ತಿತ್ತೋ ಏನು? ಇಷ್ಟೊತ್ತಿಗಾದ್ರೂ ಬಂದಿ ಅಲ್ಲ. ಬಂದೆ ಅಲ್ಲ. ಇನ್ನು ಬೆಳಗಾಗ್ಲಿಲ್ಲ. ಆಯ್ತು. ಸರಿ, ಬೆಳಗಾದ ಮೇಲೆ ಏನಂತ ನೋಡು ಮತ್ತೆ. ಆದಿತಮ್ಮ. ಆದೀತು. ಕ್ಷಣದಲ್ಲಿ ವಿಶ್ರಾಂತಿ. ನೀನು ಹೋಗು. ಆಯ್ತಮ್ಮ. ಛೇ, ಹೌದು, ಮಗನಲ್ಲಿ ಹೋಗಿ ವಿಚಾರವನ್ನು ತಿಳಿಸುವುದಕ್ಕೆ ನನ್ನಿಂದ ಅಸಾಧ್ಯ. ಅವನಾಗಿ ನನ್ನಲ್ಲಿ ಕೇಳಬೇಕಾದ್ರೆ ನಾನು ಈಗ ಕೇಳುವ ಆ ರೀತಿಯಲ್ಲಿ ಹೋಗಬೇಕು. ಹೋಗುವ ಸಿಂಗರಿಸಿ ಯುರಗೇಂದ್ರನಾದನೆ ಅಂಗಜನ ಮದದಾನಿಯದಿ ಅಂಗನೆಯರ ಒಳಗೂಡಿ ಬಂದಳು ಮಗನ ಪೊರೆಗಾಗಿ ಉರಗೇಂದ್ರನಾದನೆ. ಸಾಲಂಕೃತಳಾಗಿ ಮಗನ ಮುಂಭಾಗದಲ್ಲಿ ನಾನು ಹೋಗಬೇಕು. ಮದುವೆಯಾದಂಥ ಹೆಣ್ಣೊಬ್ಬಳು ಶೃಂಗರಿಸಿಕೊಳ್ತಾಳೆ. ಯಾರಿಗಾಗಿ, ಯಾಕಾಗಿ ಹೇಳಿ? ತನ್ನ ಗಂಡನಿಗಾಗಿ. ಇದು ತನಕ ನಾನು ಈ ರೀತಿ ಶೃಂಗರಿಸಿಕೊಂಡವಳಲ್ಲ.
ಇಂದು ಶೃಂಗರಿಸಿಕೊಂಡಿದ್ದೇನಂತ ಆದ್ರೆ ಇದಕ್ಕೆ ಕಾರಣ ಏನು? ಪಾರ್ಥ ಮಹಾಶಯರ ಆಗಮನ. ಇದು ನನ್ನ ಮಗ ಪ್ರಶ್ನಿಸಬೇಕು. ಅಮ್ಮ ಯಾವತ್ತೂ ಮಾಡದಂತ ಶೃಂಗಾರಿ ಇವತ್ತು ಯಾಕೆ ಅಂತ ಕೇಳಿದಾಗ ಉತ್ತರಿಸುವುದಕ್ಕಾಗ್ತದಲ್ಲ. ಎಲ್ಲ ಸಿದ್ಧರಾಗಿದ್ದಾರಲ್ಲ, ಹೊನ್ನ ಅಂದಣವನ್ನು ಏರಿ ಮಗನ ಬಳಿ ಸಾರ್ತೆ ನೋಡೋಣ. ಬಬ್ರುವಾಗನ ಪವಿತ್ರವಾಗಿರುವಂತಹ ಬಲಾರವಿಂದಗಳಿಗೆ ಬಬ್ರುವಾಹನನ ಕಂದನ ಕಾಣುತ್ತ ಕೋಪದಿಂದ ಮುಖ ತೋರಿಸ್ಬಿಡಿ ನನಗೆ. ಯಾವತ್ತೂ ಕೂಡ ಈ ರೀತಿ ಆಡಿದವಳಲ್ಲ ನನ್ನಮ್ಮ. ಯಾಕೆ ಹೀಗೆ ಅಮ್ಮ? ನನ್ನಿಂದ ಏನೇ ಅಪರಾಧ ಆಗಿದ್ರು ಮನ್ನಿಸಬೇಕು ತಾಯಿ. ಬಿಗಿದಪ್ಪಿದಳು ಓ ಮಗನೇ, ಮಗನೇ ನೀ ಮತಿಗಿಟ್ಟು ನಡೆವರಿಯ ಕೂತಿ ಮಗನ ವಾಜಿಯ ಕಟ್ಟಿ ತಡೆವಾರಿ ನಡೆವಾರಿ ಸೊಗಸೆ ಸಿಂಹ ನೋಡಲಿ ವೃಷಭಾಗಿ ಹಾಗಿಗೆ ಸೊಗಸೆ ಸಿಂಹ ನೋಡಲಿ ವೃಷಭಾಗಿ ಹಾಗಿಗೆ ಮಿಗುವರಿದರೆ ಬದುಕುವುದೇಗೆ ಮಗನಿಗೆ ಮತಿಗೆಟ್ಟು ನಡೆವರಿ ಕಂದ ಮಗನೇ ಬಬ್ರುವಾಹನ. ಅಮ್ಮ ಕಂದ, ಈ ರೂಢಿಯಲ್ಲಿ ಒಂದು ಮಾತಿದೆ, ಏನಮ್ಮ? ಗತಿಗೆಟ್ರು ಮತಿಗೆಡಬಾರದು ಅಂತ. ಹೌದು, ನಿನ್ನ ವರ್ತನೆ ಹಾಗಾಯ್ತಲ್ಲ ಮಗನೇ. ಎಲ್ಲಿ ಮತಿಗಟ್ಟ ವ್ಯವಹಾರ ಕಂಡೆ? ನಾವು ಕಾಲಿಡುವ ಮೊದಲು ಕಣ್ಣಿಡಬೇಕು ಮಗನೇ. ಕಾರ್ಯರಂಗಕ್ಕೆ ಧುಮುಕುವ ಮೊದಲು ಚಿಂತನ ಮಂಥನವನ್ನು ಮಾಡಬೇಕು. ನೀನು ಹಾಗೆ ಮಾಡ್ಲಿಲ್ಲ ಕಂದ. ಏನು ಹಯವನ್ನು ಬಂಧಿಸಿದ್ಯಾ? ಹೌದು. ನಾಳೆ ಬೆಳಗಾದ್ರೆ ಪಾರ್ಥನಲ್ಲಿ ಯುದ್ಧಕ್ಕೆ ಹೋಗ್ತೀಯಾ? ನಾನೇ ಆಜ್ಞೆ ಮಾಡಿ. ಹೇಗಾಯ್ತು ಗೊತ್ತಾ? ಹೇಗಾಯ್ತಮ್ಮ? ಹೇಗಾಯ್ತು ಗೊತ್ತಾ? ಹೇಗಾಯ್ತು? ಈಗ ಒಂದು ವೃಷಭ ಹಾ. ನಾಡಿನಲ್ಲಿರ್ತದೆ. ಹೌದು. ಕಾಡಿನಲ್ಲಿರುವಂತ ಸಿಂಹವನ್ನು ಕೆಣಕ್ತೇನೆ, ಅದರಲ್ಲಿ ಹಗೆತನವನ್ನು ಸಾಧಿಸಿಕೊಳ್ತೇನೆ ಅಂತ ಮುಂದಾದ್ರೆ ಅದಕ್ಕೆ ಬದುಕೋದಕ್ಕೆ ಅವಕಾಶ ಇದೆಯೇನು? ಖಂಡಿತ ಇಲ್ಲ. ಬದುಕಿ ಉಳಿತದ ಅದು? ಇಲ್ಲ. ಹಾಗಾಯ್ತಲ್ಲ ನಿನ್ನ ಸ್ಥಿತಿ. ಈಗ ವೃಷಭ ಯಾರು, ಎತ್ತು ಯಾರು? ವೃಷಭ ನೀನು, ಹಾ. ಸಿಂಹ ಪಾರ್ಥ. ಹಾ, ಅದನ್ನೇ ತಿರುಗಿಸಿ ಹೇಳ್ಬೋದಲ್ಲ. ಹೇಗೆ? ಬಂದಿರುವಂತಹ ಪಾರ್ಥ ಮಹಾಶಯ ಮುದಿ ಎತ್ತು. ಹಾ. ನಿನ್ನ ಮಗ ಯಾವತ್ತಿದ್ರು ಕೂಡ ಸಿಂಹದ ಮರಿಯೇ. ಅಯ್ಯೋ ಮರಿ, ಸಿಂಹ ಆಗ್ಲಿಕ್ಕೆ ಆಗುದಿಲ್ಲ, ಮರಿ ಸಿಂಹ ಆಗ್ತಾನೆ ನೀನು ಅಷ್ಟೇ. ಏನಾಗಿದೆ ಈಗ? ಏನಾಗಿದ್ಯಾ? ಯಾಕೆ? ಅಯ್ಯೋ, ನಿನ್ನನ್ನು ಕಾಣುವಾಗ ನನಗೆ ನೆನಪಾಗುವುದು ಏನು? ಹಿಂದಿನ ಕತೆ ಒಂದು. ವಾರಿದಿ ಮತಿಸಿ ಅಮೃತಕ್ಕಾಗಿ ವಿಷ ತೋರಿದಂತೆ ಪುಟ್ಟಿದೆಯೋ ಕಂದನ ಮಗನೇ, ವೀರ ಅರ್ಜುನನ ವೈಭವದಿಂದ ವೀರ ಅರ್ಜುನನ ವೈಭವದಿಂದ ಕರೆತಾರಲು ನಿನಗೆ ಉಳ್ಳಿತು ಕಂದ ಮಗನೇ ನೀ ಮತಿಗೆಟ್ಟು ನಡೆವರೇ. ಅಸುರರು ಸೇರಿ ಸಮುದ್ರವನ್ನು ಮತಿಸಿದ್ರು. ಕಳೆಕೊಂಡಂತ ಸುವಸ್ತುಗಳನ್ನು ಪುನರಪಿ ಪಡೆಯುವ ಉದ್ದೇಶ ಆಗಿತ್ತು. ಅಮೃತವನ್ನು ಪಡೆಯುವುದೇ ಅಲ್ಲಿ ಮುಖ್ಯವಾಗಿತ್ತು. ಸಮುದ್ರವನ್ನು ಮತಿಸಿದಾಗ ಮೊದಲು ಹುಟ್ಟದೆ ಅಮೃತ ಅಂತ ಭಾವಿಸಿಕೊಂಡ್ರೆ ಮೊದಲು ಹುಟ್ಟಿದ್ ಏನ್ ಹೇಳು? ಏನು? ಹಾಲಾಹಲ, ಹೌದಂತ. ವಿಷ. ಹಾಗೆ ಆಯ್ತಲ್ಲ, ನನ್ನ ಉದರಾಂಬುದಿಯಲ್ಲಿ ಉದಿಸಿ ಬಂದಂತ ಅಮೃತ ರೂಪಿ ಪುತ್ರ ನೀನು ಅಂತ ನಾನು ಭಾವಿಸಿಕೊಂಡ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತ ವಿಷದ ಹಾಗೆ ಆಗಿಬಿಟ್ಟಿಯಲ್ಲ ಮಗನೇ ನೀನು. ಪರಮಾಶ್ಚರ್ಯ ಆಗುತ್ತಾ ಇದೆಯಾ ಅಮ್ಮ? ಏನು? ಯಾವತ್ತಿದ್ರೂ ಕೂಡ ಬಬ್ರುವಾಹನ ಏನೇ ಮಾಡಿದ್ರು ಕೂಡ 10 ಬಾರಿ ಯೋಚನೆ ಮಾಡಿ ಮಾಡ್ತಾನೆ ಎನ್ನುವ ಹಾಗೆ ಪ್ರೋತ್ಸಾಹಿಸ್ತಾ ಇದ್ದವಳು. ಸತ್ಯ. ಇವತ್ತು ನೋಡಿದ್ರೆ ಪ್ರತಿಯೊಂದರಲ್ಲಿಯೂ ಕೂಡ ತಪ್ಪನ್ನೇ ಕಾಣ್ತಾ ಇದೆ. ಹೌದು. ಬಂದಿರುವಂತಹ ಪಾರ್ಥ ಮಹಾಶಯನನ್ನು ಈ ರೀತಿ ಹೊಗಳ್ತಾ ಇದ್ದ. ಸಾಮಾನ್ಯದವನಲ್ಲ ಅವನು. ಏನಂತ ವಿಷಯ? ಕಟ್ಟಾಡು ನರಮೂರು ಲೋಕಕ್ಕೆ ಅಶ್ವ ಕೊಟ್ಟೋಟಂಬಡಿಸಿ ವಿವೇಕಕ್ಕೆ ಕೃಷ್ಣ ಮೈದುನನೋಳು ಛಲ ವ್ಯರ್ಥ, ಕೃಷ್ಣ ಮೈದುನನೋಳು ಛಲ ವ್ಯರ್ಥ, ನಿನ್ನ
ಅಂಜುವನೆ ಪಾರ್ಥ ಮತಿ ಕೆಟ್ಟು ನಡೆಯುವ ಸಾಮಾನ್ಯದವನಲ್ಲ ಮಗನೇ ಆ ಪಾರ್ಥ ಮಹಾಶಯ ಏನಂತ ತ್ರೈಲೋಕ ವಿಜಯಿ ಅಂತ ಕರೀತಾರೆ. ಕಟ್ಟಾಳು ನರನು ಮೂರು ಲೋಕಕ್ಕೆ ಅಂತ ಆದ ಮೇಲೆ ಅವನನ್ನು ಕೆಣಕುವುದು ಸಾಮಾನ್ಯವಾದದ್ದ. ನನಗೂ ಕೂಡ ಆಸೆ ಹಾ. ಅಂತಹ ಹೋರಾಡಿದ್ರೆ ಅಂತಹ ವೀರನ ಜೊತೆ ಹೋರಾಡಬೇಕು. ಯಾರು ಅವನ ಜೊತೆಯಲ್ಲಿದ್ದವ? ಯಾರು? ಶ್ರೀಕೃಷ್ಣ ಪರಮಾತ್ಮ. ಇರ್ಲಿ. ಅವನ ಜೊತೆಯಲ್ಲಿರುವಾಗ ಕೃಷ್ಣ ಮೈದನಲ್ಲಿ ನೀನು ಹಗೆತನವನ್ನು ಸಾಧಿಸುವುದಕ್ಕೆ ಮುಂದಾದೆ ಅಂತಾದ್ರೆ ಈ ಪ್ರಪಂಚದಲ್ಲಿ ಯಾರಿಗೂ ಉಳಿಗಾಲ ಎನ್ನುವುದು ಇಲ್ಲ ಮಗನೇ. ಇದನ್ನು ನಾನು ತಿಳಿದವಳು ಅಂತ ಆದ ಮೇಲೆ ಅವನಲ್ಲಿ ಯುದ್ಧಕ್ಕೆ ಹೋಗುವುದು ಸರಿಯಲ್ಲ ಕಂದ. ನಾಡಿನ ಹೋದೆ ಅಂತ ಆದ್ರೆ ನಿನ್ನ ಬಗ್ಗೆ ಜನ ಏನ್ ಆಡಿಕೊಳ್ಳುವುದಿಲ್ಲ ಹೇಳು. ಜನ ಏನು ಬೇಕಿದ್ರು ಆಡಿಕೊಳ್ಳಲಿ. ನಾಡಿನ ಒಳಿತಿಗೆ ಬೇಕಾಗಿ ನಿನ್ನ ಮಗ ಮಾಡಬೇಕಾದಂತಹ ಕರ್ತವ್ಯವನ್ನೇ ಮಾಡಿದ್ದಾನೆ. ಆದ್ರೆ ನೀನು ಬಂದಿರುವಂತಹ ಯಾವನೋ ಪರಪುರುಷನನ್ನು ಈ ರೀತಿಯಾಗಿ ಹೊಗಳ್ತಾ ಇದೆಯಲ್ವೇ ನಮ್ಮ ಸರಿಯೇನಮ್ಮ ಇದು? ಯಾರು? ನೀನು. ನಿನ್ನ ಮಂದ ಬುದ್ಧಿಯನ್ನು ಇಲ್ಲಿಗೆ ಸಾಕು. ಮಂದ ಬುದ್ಧಿಯನ್ನು ನೀನು ತೋರಿಸಿದೆ ಅಂತ ಆದ್ರೆ ಮಂದಿಗಳೆಲ್ಲ ನಾಳೆ ನಿನ್ನ ಬಗ್ಗೆ ಏನೆಲ್ಲ ಆಡಿಕೊಳ್ಳುವುದಿಲ್ಲ ಹೇಳು. ಯಾಕೆ ಹಾಗೆಲ್ಲ ಆಡಿಕೊಳ್ತಾರೆ? ತಪ್ಪಲ್ಲ ಮಗನೇ. ತನ್ನ ತಾಯಿ ಯಾರೋ ಪರಪುರುಷನನ್ನು ಹೊಗಳುತ್ತಾ ಇದ್ದಾಳೆ ಅಂತ ನೀನು ಯೋಚನೆ ಮಾಡಿದ್ರೆ ತಪ್ಪಲ್ಲ. ಸಹಜ ಅಲ್ವೇ? ಯಾರೋ ಪರಪುರುಷನಲ್ಲ. ಮತ್ತೆ ಪಾರ್ಥ ಮಹಾಶಯ ಪರಪುರುಷನಲ್ಲ ಮಗನೇ. ಯಾರಮ್ಮ? ನಿನ್ನ ಜನ್ಮಕ್ಕೆ ಕಾರಣನಾದವ ನಿನ್ನ ತಂದೆ ಕಂದ. ಏನು? ಕೊಂಬುದೆಲೆ ತಾಯೇ ಅಪರಾಧಾಯಿತು ತಾಯೇ. ಎಲ್ಲ ಅಪ್ಪನೇದು ಅರಿಯದಾದಿಯಲೆ ತಾಯೇ ಛತ್ರಿ ಪಂಥಕ್ಕಾಗಿ ನಾನು ಎಲೆ ತಾಯೇ ಕೃಷ್ಣ ಮಿತ್ರನ ವಾದಿಯ ಕಳಿದೆ ಎಲೆ ತಾಯೇ ಅಮ್ಮ ತಾತನೆಂಬುದೆಂತು ತೇಳು ಎಲೆ ತಾಯೇ ಅಮ್ಮ ತಪ್ಪ ಪಾಲಿಸಿಕೊಂಬುದಿಲ್ಲ ತಾಯೇ ಎನ್ನ ಅಪ್ಪನೆಂದು ಅರಿಯದಾದ ಎಲೆ ತಾಯಿ ಎಲೆ ತಾಯಿ
ಅಮ್ಮ, ಏನು ತಿಳಿದು ಮಾಡುವುದು ಅಪರಾಧ, ತಿಳಿಯದೆ ಮಾಡುವುದು ಪ್ರಮಾದ ತಾನೇ. ತಿಳಿಯದೆ ಮಾಡಿದಂತಹ ಪ್ರಮಾದಕ್ಕೆ ಕ್ಷಮೆಯನ್ನು ಕೊಡಬೇಕು. ಆದರೂ ಕೂಡ ಬಂದಿರುವಂತಹ ಪಾರ್ಥ ಮಹಾಶಯ ನನ್ನ ಪಾಲಿನ ತಂದೆ ಎನ್ನುವಂತಹ ವಿಚಾರವನ್ನು ನಾನು ತಿಳಿದಿರಲಿಲ್ಲ. ಸತ್ಯ. ಕ್ಷತ್ರಿಯ ಪಂಥಕ್ಕೆ ಅನುಗುಣವಾಗಿ ಏನು ಮಾಡಬೇಕು ಅದರಂತೆ ಕುದುರೆಯನ್ನು ಬಂಧಿಸಿದ್ದೇನೆ. ಸರಿ ಮಗನೇ. ಅಮ್ಮ, ಏನು ಆದ್ರೆ ಒಂದು ಸಂದೇಹ ಕಾಡ್ತಾ ಇದೆ ನನಗೆ. ಏನು ಅದು? ಈ ಪ್ರಪಂಚದಲ್ಲಿ ಒಬ್ಬನಿಗೆ 5 ವಿಧದಲ್ಲಿ ತಂದೆ ಎನಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಸತ್ಯ. ಹಾಗಿರುವಾಗ ಬಂದಿರುವಂತಹ ಪಾರ್ಥ ಮಹಾಶಯ ಜನ್ಮಕ್ಕೆ ಕಾರಣೀಕರ್ತನಾದವನೇ, ಕಷ್ಟ ಕಾಲದಲ್ಲಿ ರಕ್ಷಣೆ ಮಾಡದವನೇ, ಅಲ್ಲ ಅನ್ನದಾತಾರನೇ, ಯಾರು ಅಂತ ತಿಳಿಯದಾಗಿದ್ದೇನೆ. ನಿನ್ನ ಜನ್ಮಕ್ಕೆ ಕಾರಣನಾದವ. ಹೌದು ಕಂದ. ಅಮ್ಮ, ಏನು? ನನಗೂ ಕೂಡ ಆಸೆ ಇತ್ತು. ಆದರೂ ಕೂಡ ನಿನ್ನಲ್ಲಿ ಕೇಳುವುದು ತಪ್ಪಾಗುವುದಿಲ್ಲ. ಯಾಕೆ ಬಲ್ಲೆಯ, ಯಾರೇ ಆಗಲಿ ಓ ಇಂಥವನೇ ನಿನ್ನ ತಂದೆ ಎನ್ನುವುದನ್ನು ತಾಯಿಯಾದವಳು ತೋರಿಸಬೇಕು, ಕೊಡಬೇಕು. ಅದಕ್ಕೆ ಬೇಕಾಗಿದುವರೆಗೆ ಕೇಳಲಿಲ್ಲ, ಕೇಳುವಂತಹ ಪ್ರಮೇಯ ಒದಗಿ ಬರಲಿಲ್ಲ. ಇವತ್ತು ನೀನೇ ಹೇಳಿದ್ದಾದ್ಮೇಲೆ ಆದ್ರೆ ಒಂದು ಈ ಮೊದಲು ಕೇಳುತ್ತಾ ಇದ್ರೆ ಹೇಳುವ ಸ್ಥಿತಿಯಲ್ಲಿ ನಾನಿರ್ಲಿಲ್ಲ. ಅದಕ್ಕೆ ನಾನು ಕೇಳಲಿಲ್ಲ. ಅದೊಂದು ಒಳ್ಳೇದೇ ಆಯ್ತು. ಈಗ ಹೇಳುವ ಹಾಗಿದೆ. ಅಮ್ಮ, ಯಾವಾಗ ತಂದೆ ಆದದ್ದು? ಕಲ್ದ ಕೇಳಿರು ಪಾರ್ಥ ಅದು ತೀರ್ಥಯಾತ್ರೆಗೆ. ಕಲ್ದ ಕೇಳಿರು ಪಾರ್ಥ ಅದು ತೀರ್ಥಯಾತ್ರೆಗೆ. ಬಂದು ಕೂಡಿದೆ ನಿಂದಾರು ದಿವಸ. ತೀರ್ಥಯಾತ್ರೆಯನ್ನು ಕೈಗೊಂಡಂತ ಪಾರ್ಥ ಮಹಾಶಯರು ಈ ಮಣಿಪುರಕ್ಕೆ ಬಂದ ಸಂದರ್ಭದಲ್ಲಿ ನಾವು ಮುಖಾಮುಖಿ ಆದೆವು ಮಗನೇ. ನಮ್ಮ ಕಣ್ಣುಗಳು ಒಂದಾಯಿತು, ಪ್ರೇಮಾಂಕುರ ಎನ್ನುವುದು ಮೂಡಿತು, ಗಾಂಧರ್ವ ವಿಧಿಯಿಂದ ಒಂದಾದೆವು ನಾವು. ಅಪ್ಪನಲ್ಲಿ ಅಂದ್ರೆ ನಿನ್ನ ಅಜ್ಜನಲ್ಲಿ ಬಂದು ತಿಳಿಸಿದಾಗ ಮದುವೆಯನ್ನು ಮಾಡಿಸಿದ್ರು. ಆದ್ರೆ ನಮ್ಮಿಬ್ಬರ ದಾಂಪತ್ಯ ಜೀವನದ ಪ್ರತೀಕವಾಗಿ ನಾನು ಗರ್ಭವನ್ನು ತಾಳಿದೆ. ಆದ್ರೆ ಅವರು ತುಂಬಾ ಸಮಯ ನಮ್ಮ ಜೊತೆಯಲ್ಲಿ ಇರ್ಲಿಲ್ಲ ಮಗನೇ, ಬಿಟ್ಟು ಹೊರಟು ಹೋದ್ರು ಅವರು. ಅವರ ಮುಖವನ್ನು ನೀನು ನೋಡ್ಲಿಲ್ಲ, ನಿನ್ನ ಮುಖವನ್ನು ಅವರು ನೋಡ್ಲಿಲ್ಲ. ನಿನಗೆ ಜನ್ಮವನ್ನು ಕೊಟ್ಟೆ, ಸಾಕಿ ಬೆಳೆಸಿದೆ. ಆ ಪಾರ್ಥ ಮಹಾಶಯರೇ ನಿನ್ನ ತಂದೆ ಮಗನೇ. ತಂದೆ ಅಂತ ತಿಳಿಯಿತಲ್ಲ. ಅಮ್ಮ, ತಪ್ಪಾಗಿದೆ, ನಿನ್ನ ತಪ್ಪಾಗಿದೆ. ಹೋಗು. ಬಹಳ ಸಂತೋಷ ಆಯಿತು. ಇನ್ನು ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ. ಬಂದಿರುವಂತಹ ಪಾರ್ಥ ಮಹಾಶಯರು ವೈಭವದಿಂದಲೇ ಅರಮನೆಗೆ ಕರೆತರುವಂತಹ ವ್ಯವಸ್ಥೆಯನ್ನು ನಾನು ಮಾಡಿದೆ. ಆನೆ ಸೇನೆ ಕಪ್ಪ ಕಾಣಿಕೆ ಇದನ್ನೆಲ್ಲವರ ಪದತಳದಲ್ಲಿ ಒಪ್ಪಿಸಿ ಮಾಡಿದ್ದು ತಪ್ಪಾಯಿತು ಅಂತ ಹೇಳು. ವೈಭವದಿಂದ ತಂದೆಯನ್ನು ಕರೆತ ಮತ್ತೆ ಪರಿಚಯವನ್ನು ಹೇಳುವಾಗ ನನ್ನ ಹೆಸರೊಂದು ಹೇಳು ಮಗನೇ. ಅದು ಹೇಳ್ತೇನೆ. ಚಿತ್ರಾಂಗದಿಯ ನಂದನ ಅಂತ ಹೇಳು. ಆಗ ಅವರಿಗೆಲ್ಲ ಹಳೆ ಕಥೆ ಎಲ್ಲ ನೆನಪಾಗ್ತದೆ ಮತ್ತೆ ಅಲ್ವಾ? ಈ ಗಂಡಸರಿಗೆ ಕೆಲವೊಮ್ಮೆ ಮರವು ಹೆಚ್ಚು ಮಗನೇ. ಅದೇ ಯಾವತ್ತೂ ಕೂಡ ಅಲಂಕಾರ ಇವತ್ತು ನೋಡುವಾಗ ಅವರಿಗಾಗಿ ಅಲ್ವಾ, ಅವರಿಗೆ ನೆನಪಾಗಬೇಕಾ, ಆಗಾಗ ನಾವು ನೆನಪು ಮಾಡ್ತಾ ಇರ್ಬೇಕು. ತಂದೆ ಮಗ ಒಟ್ಟಿಗೆ ಬರುವುದನ್ನು ನಾನು ಸಂತೋಷದಿಂದ ಎದುರುಗಾಣುವುದಕ್ಕೆ ಕಾಯ್ತಾ ಇರ್ತೇನೆ. ಮಗನೇ, ತಿರುಗಾಟ ಪ್ರಾರಂಭ ಮಾಡಿ ಎಷ್ಟು ಸಮಯ ಕಳೆದು ಹೋಯ್ತೋ ಏನೋ. ಪಾಪ ಸರಿಯಾಗಿ ಊಟ ನಿದ್ದೆ ವ್ಯವಸ್ಥೆ ಎಲ್ಲ ಸರಿ ಇರುವುದಿಲ್ಲ ತಿರುಗಾಟದಲ್ಲಿದ್ದವರಿಗೆ, ಅದು ಇದ್ದದ್ದೇ. ಹಾಗಿರುವಾಗ ಈಗ ನಿನ್ನ ಮುಖವನ್ನು ಹೆಂಡತಿ ಮುಖವನ್ನು ಕಂಡಾಗ ಮತ್ತೆ ಉಳಿದ ತಿರುಗಾಟ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಅವರಿಗೆ. ಹಾಗಾಗಿ ಮಧ್ಯ ಮಧ್ಯದಲ್ಲಿ ಹೆಂಡತಿ ಮಕ್ಕಳ ಮುಖ ನೋಡ್ಬೇಕು ತಿರುಗಾಟದಲ್ಲಿದ್ದವರು. ಹಾಗಾಗಿ ಅವರನ್ನು ಕರೆತಾ ಮಗನೇ. ಎಲ್ಲದಕ್ಕೂ ಹಾ ಹಾ ಹೇಳಬೇಡ, ಒಮ್ಮೆ ನಿನಗೂ ಅನುಭವ ಆಗ್ತದೆ. ಆಯ್ತಾ? ಆಯ್ತು. ನಾನೊಂದು ಬಗೆದರೆ ದೈವ ಬೇರೆಯ ಬಗೆ ಇತ್ತಲ್ಲ. ಮಂತ್ರಿ ಶೇಖರ, ಏನಯ್ಯ ಮಂತ್ರಿ, ಏನಯ್ಯ ಏನಯ್ಯಲು ವಿಚಿತ್ರಾಂಗದಿ ಜರಮಂದು ಆಪದು ತಲೆಯನ್ನು ನಗಿತಕ್ಕನಂತೆ. ಏನಯ್ಯ ಮಂತ್ರಿ, ಏನಯ್ಯ ಮಂತ್ರಿ ಶೇಖರ. ಯುವರಾಜ, ಏನು ಯುದ್ಧಕ್ಕೆ ಸಿದ್ಧರಾಗಬೇಕು ಎನ್ನುವ ಹಾಗೆ ಅತಿಯನ್ನು ಹೊರಡಿಸಿದ್ದು ಹೌದು. ಆಗಿದಲ್ಲ. ಆದ್ರೆ ಎಲ್ಲವೂ ಕೂಡ ತಲೆ ಕೆಳಗೆ
ಸರಿಯಾಗಿ ಹೋಯಿತಲ್ಲ. ಏನಾಯ್ತು? ಬಂದಿರುವಂತಹ ಭಾರತ ಮಹಾಶಯ ನನ್ನ ತಂದೆಯಂತೆ ಆಹಾ. ಅಮ್ಮ ಚಿತ್ರಾಂಗದ ದೇವಿಯು ಸಾಕು ತಾಯಿಯಾದಂತಹ ಉಲುಪಿ ಹೇಳಿದ ಬಳಿಕ ಗೊತ್ತಾಯಿತು. ಎಲ್ಲ ವಿಚಾರ ಗೊತ್ತಿದ್ರು ಕೂಡ ಯಾಕೆ ಸ್ವಾಮಿ ನನ್ನನ್ನು ವಂಚಿಸಿದ್ರಿ? ರಾಜರಾಜಾಧೀಶ ಅರಿತರೆ ಮಗದು ದೋಷ ವಾದಿ ಕಟ್ಟಿದರೆ ಮರಿಗರಿಬಿರ. ತಾಯಿ ಕೇಳಿದ ಮೇಲೆ ತಪ್ಪು ತಿಳಿಯಿತು ಎನಗೆ, ಕಾಯಬೇಕೆಂದರೂ ಯಾರಿಗೂ ಭಯವಿತ್ತು ನರಗೆ. ಅಯ್ಯ ಓ ಅವ ನಿನ್ನ ಅಪ್ಪ ಅಂತ ಹೇಳ್ಬೇಕಂತ ಯಾರು ಯಾರು? ಯಾರು? ಅಮ್ಮ. ಅಮ್ಮ ಅಲ್ವಾ? ಅಮ್ಮನೇ ಇಷ್ಟ ತನಕ ಹೇಳಲಿಲ್ಲ, ಮತ್ತೆ ನಾನು ಹೇಳಿದ್ರೆ ಸರಿ ಆಗ್ತದ? ಆದ್ರೂ ನಾನು ಹೇಳಲಿಲ್ಲ. ಆದ್ರೆ ಈಗ ಪರಿಹಾರ ಆಗ್ಬೇಕಲ್ಲ. ಹೇಗೆ? ನಾವು ಅಲ್ಲಿ ಹೋಗ್ಬೇಕು, ಕಪ್ಪ ಕಾಣಿಕೆ ಸಹಿತ ಅಲ್ಲಿ ಹೋಗಿ ಆ ತಾಯಿ ಹೇಳಿದ ಮೇಲೆ ತಪ್ಪು ತಿಳಿಯಿತು ನನಗೆ, ಕಾಯಬೇಕೆಂದು ಹಯವಿತ್ತು ನರಗೆ. ಹೌದಾ? ಹೌದೌದು, ಇಷ್ಟು ಸುಲಭದಲ್ಲಿ? ಅದೇ ಸುಲಭದಲ್ಲಿ. ಹಾಗಿದ್ರೆ ತಡ ಮಾಡೋದು ಯಾಕೆ? ನಗರವನ್ನು ಶೃಂಗರಿಸಬೇಕು, ನವರತ್ನಗಳನ್ನು ತರಿಸಬೇಕು. ಹಾ. ಎಲ್ಲರೂ ನಾವು ವರ್ಷ ಕನ್ನಡಿ ಹಿಡಿದುಕೊಂಡು ಅಲ್ಲಿ ಹೋಗುದು. ಕಪ್ಪ ಕಾಣಿಕೆ ಸಮೇತ ಸಮೇತ. ತಂದೆಗೆ ಇದ್ರಾಗ ಮನೆಯಲ್ಲ ಶಾಲೆ. ಕಾಣಿಕೆಗೆ ಸಗಸಿದ ಮಾಣಿಕಪ್ಪ. ಚಂದ್ರಶೇಖರ ಓ, ಕಾಣಬಾರದೆ ಹಾ. ಸಾಗರದ ಉಪಾದಿಯಲ್ಲಿರುವಂತಹ ಸೇನೆ, ಎಂತ ಸಭೆ! ಇಂತಹ ಮಹಾಸಭೆಯಲ್ಲಿ ಬಂದಿರುವಂತಹ ಪಾರ್ಥ ಮಹಾಶಯ ಯಾರು ಎನ್ನುವಂತಹ ಪರಿಚಯ ನಮಗಿಲ್ಲ. ಇಲ್ಲ. ಸ್ವಲ್ಪ ವಿಚಾರಿಸ್ತೀರಾ? ನಾನು ವಿಚಾರ ಮಾಡ್ತೀನಿ. ನಮಸ್ಕಾರ. ಪ್ರತಿ ನಮಸ್ಕಾರ. ತಮ್ಮ ಹೆಸರು? ವೃಷಕೇತು, ಹಾ ಹಾ, ಊರು? ಹಸ್ತಿನಾವತಿ. ಹಾ, ಹಸ್ತಿನಾವತಿಯವ್ರೆ. ಋಷಿಕೇತ ಇವರಲ್ಲ. ನಮಸ್ಕಾರ. ಪ್ರತಿ ನಮಸ್ಕಾರ. ಹಾ, ತಮ್ಮ ಹೆಸರು? ಹಂಸಧ್ವಜ. ಹಂಸಧ್ವಜ. ಅವರ ಅಪ್ಪ ಆಗಿರ್ಲಿಕ್ಕಿಲ್ಲ, ಅವರ ಮುಖ ನೋಡುವಾಗ ನಿಮ್ಮ ಅಪ್ಪ ಆಗಿರ್ಲಿಲ್ಲ. ಕೇಳಿ ಸ್ವಲ್ಪ ವಿಚಾರಿಸಿ. ಕೇಳು. ನಮಸ್ಕಾರ. ಪ್ರತಿ ನಮಸ್ಕಾರ. ಎಂತ ಸ್ವರ ಮರರೆ. ಅದು ಹಾಗೆ. ಹೌದಾ? ತಮ್ಮ ಊರು? ನಮ್ಮ ಊರು ಹಾ. ಸೌಭಾದೇಶ. ಸೋಪದೇಶ. ತಮ್ಮ ಹೆಸರು? ಅನುಸಾಲ್ವ. ಅನುಸರು. ಇಲ್ಲಿ ಅರ್ಜುನ ಅಂದ್ರೆ ಯಾರು? ಅರ್ಜುನ. ಹೌದು. ಓ, ಅಲ್ಲಿ ಎದುರು ಕುಳಿತಿದ್ದಾರಲ್ಲ. ದೊಡ್ಡ ಕಿರೀಟದವರು. ಮಂತ್ರಿಗಳೇ, ಹಾ, ಓ, ಕುಳಿತಿರುವಂತಹ ಟಿವಿ ನೋಡುವಾಗಲೇ ಗೊತ್ತಾಗುವುದಿಲ್ವೇ? ಏನು ಅಂತ? ಹಾಗಿದ್ರೆ ತಡ ಮಾಡುವುದಲ್ಲ, ಬದಿಗೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ಬಂದಿರುವಂತಹ ಕಪ್ಪ ಕಾಣಿಕೆ ಅಲ್ಲಿಗೆ ಅಲ್ಲಿಗೆ ಅಲ್ಲಿಗೆ. ಬಬ್ರುವಾಗನವರೆಗೆ ಮಾಣಿಕವಿದ್ದು ರಕ್ತವು ಸುರಿದು ಎರಗಲು ವಿಭ್ರಮಿಸಿ ಫಲಗುಣನು ಇವನಾರೆಂದು ಬೆಸಗೊಂಡ ಅವರಾಯನಾತ್ಮಜಾನು ವೀರನೀತ ನಡೆದುಕೊಂಡ ವೀರನೀತ ಮಂತ್ರಿ ಮಾಡಲಾಗಿತ್ತು ವೀರನೀತ ಭಯ ಮುಂತಾಗಿ ಮರಳಿ ತಂದ ವೀರನೀತ. ಆಶ್ಚರ್ಯ! ಮಣಿಪುರಕ್ಕೆ ಕುದುರೆ ಹೋಗಿದೆ, ಅಲ್ಲಿ ಅರಸ ಕಟ್ಟಿ ಹಾಕಿದ್ದಾನೆ. ಯುದ್ಧ ಈಗಲ ಒಂದು ಅರಕ್ಷಣದಲ್ಲೇ ನಡೆಯುತ್ತದೆ ಎನ್ನುವಂತಹ ಪ್ರತೀಕ್ಷೆಯಲ್ಲಿದ್ದೆವು. ನಮ್ಮ ಊಹೆ ಸುಳ್ಳಾಗಿ ಹೋಯಿತು. ಕುದುರೆಯನ್ನು ಬಿಡಿಸಿಕೊಂಡು ಬಂದು ನಮ್ಮ ಮುಂದೆ ಬಿಟ್ಟಿದ್ದಾರೆ. ಕಪ್ಪ ಕಾಣಿಕೆಯನ್ನು ಪಾದಮೂಲದಲ್ಲಿಟ್ಟಿದ್ದಾರೆ. ನಮಸ್ಕಾರ ಮಾಡ್ತಾ ಇದ್ದಾನೆ. ಇವನ್ ಯಾರು? ಇವ ಯಾವ ರಾಯನ ಮಗ? ಅದಲ್ಲ, ಇವ ಯಾವ ರಾಯ? ಒಮ್ಮೆ ಕುದುರೆಯನ್ನು ಕಟ್ಟಿ ಹಾಕಿದ ಮೇಲೆ ಯುದ್ಧ ಮಾಡಲೇಬೇಕು. ಸಾವಿಗೆ ಅಂಜುವವ ಅವ ಕ್ಷತ್ರಿಯನಲ್ಲ. ಈ ಲೋಕದಲ್ಲಿ ಕ್ಷತ್ರಿಯನಾಗಿ ಹುಟ್ಟಿದವನಿಗೆ ಎರಡೇ ದಾರಿ. ಒಂದ ಯುದ್ಧ ಮಾಡು, ಅದಲ್ಲದೆ ಇದ್ರೆ ಯುದ್ಧದಲ್ಲಿ ಮಾಡಿ. ಇವನನ್ನು ಕಾಣುವಾಗ ವೀರನಂತೆ ಇದ್ದಾನೆ. ವಸ್ತ್ರ, ಒಪ್ಪು, ವಾಕ್ಯ, ವಿದ್ಯಾ, ವಿನಯ ಇವುಗಳಿಂದ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಂತೆ.
ನಾಡಿನ ರಾಯರಂತೆ ಕಾಣಿಸ್ತಾ ಇದ್ದಾನೆ. ವ್ಯವಹಾರ ಮಾತ್ರ ಹೇಡಿಯಂತೆ ಇದೆ. ಮಂತ್ರಿಗಳಿದ್ದಾರೆ, ಸೇನಾಧಿಪತಿಗಳಿದ್ದಾರೆ, ವೀರ ಯೋಧರು ಇವನನ್ನು ಓಲೈಸಿಕೊಂಡಿದ್ದಾರೆ. ಇವನ ವ್ಯಕ್ತಿತ್ವಕ್ಕೂ ಇವನ ವ್ಯವಹಾರಕ್ಕೂ ಸಂಬಂಧವೇ ಇಲ್ಲ. ಹೇಳಿ ಹಾಗೆ ವ್ಯವಹರಿಸ್ತಾನಲ್ಲ, ಯಾಕೆ ಹೀಗೆ ಮಾಡಿದ? ಇವ ಯಾರಿರಬಹುದು? ಮಂತ್ರಿ ಶೇಖರ, ತಪ್ಪು ನಮ್ಮದು ತಪ್ಪು. ನಾವು ಹೇಳಬೇಕು. ಮತ್ತೆ ಹೇಳ್ಬೇಡ್ವಾ? ಓ ತಾತ, ತಾತ ಭಿನ್ನಪ ಕೇಳನ್ನ ಮಾತಲಾಲಿಸೋ ಭೂತಳೆ ಜನ ಮಾಡಿದ ಪಾತಕ ಉದ್ಧರಿಸಯ್ಯ ಮಾತಲಾಲಿಸೋ. ಓ ತಾತ, ಈ ರೀತಿಯಾಗಿ ನಿಮ್ಮನ್ನು ಸಂಬೋಧಿಸುವಾಗ ನಿಮಗೆ ಆಶ್ಚರ್ಯ ಆಗುವುದರಲ್ಲಿ ತಪ್ಪೇನೂ ಇಲ್ಲ. ಮೊದಲಾಗಿ ನನಗೂ ಕೂಡ ಈ ವಿಚಾರ ಗೊತ್ತಿರಲಿಲ್ಲ. ತಾಯಿಯಾಗಿರುವಂತಹ ಚಿತ್ರಾಂಗದ ದೇವಿ, ಸಾಕು ತಾಯಿಯಾಗಿರುವಂತಹ ಉಲೂಪಿ ದೇವಿ ಹೇಳಿದ ಬಳಿಕ ಸತ್ಯ ವಿಚಾರ ಏನೆಂದು ಗೊತ್ತಾಯಿತು. ಈ ಹಿಂದೆ ತೀರ್ಥಯಾತ್ರೆಗಾಗಿ ಬಂದಿರುವಂತಹ ನೀವು ನನ್ನಮ್ಮನಾಗಿರುವಂತಹ ಚಿತ್ರಾಂಗದ ದೇವಿಯವರನ್ನು ನೋಡಿ ಅವರಲ್ಲಿ ಮೋಹ ಉಂಟಾಗಿ ಅವರನ್ನು ಗಾಂಧರ್ವ ವಿಧಿಯಿಂದ ಕೂಡಿದ ಪರಿಣಾಮ ನಿಮ್ಮಿಂದಲೇ ಜನಿಸಿಕೊಂಡಿರುವಂತಹ ತನುಜ ನಾನು. ನನ್ನ ಹೆಸರು ಬಬ್ರುವಾಹನ ಎನ್ನುವ ಹಾಗೆ. ಕುದುರೆಯನ್ನು ಬಂಧಿಸಿದ್ದೇನೋ ಸತ್ಯ, ಆದರೆ ತಾಯಿ ಹೇಳಿದ ಬಳಿಕ ನಾನು ಮಾಡಿದಂತಹ ತಪ್ಪಿನ ಅರಿವು ನನ್ನ ಪಾಲಿಗಾಗಿದೆ. ನಾನು ಮಾಡಿದಂತಹ ತಪ್ಪಿಗೆ ಬೇಕಾಗಿ ಅದೋ ಕಪ್ಪ ಕಾಣಿಕೆಯನ್ನು ಪಾದದ ಬಳಿಯಲ್ಲಿ ಸುರಿದಿದ್ದೇನೆ. ಒಂದು ಕುದುರೆಗೆ ಬದಲಾಗಿ 100 ಕುದುರೆಗಳನ್ನು ಒಪ್ಪಿಸಿದ್ದೇನೆ. ನಾನು ಮಾಡಿದಂತಹ ತಪ್ಪನ್ನು ಮನ್ನಿಸಿ ನನ್ನನ್ನು ಮಗನೆಂದು ಒಪ್ಪಿಕೊಳ್ಳಬೇಕು. ಭೂಪಾಲ ಕೇಳಿತ್ತು ಬಬ್ರುವಾಹನ ನುಡಿಯ ಕೋಪದ ಕೊಂತೆಯ ಮೊದಲು ತಿರುಗುತ್ತಲಿರಲು ಈ ಪರಿಯದಿರುವುದು ಅನುಸಾರ ಹಂಸಧ್ವಜಾದಿಗಳು ಎಂತೆಂದರೋ. ಇಂದ್ರಜಾತ ಕೇಳು ಮಾತಾ ಇಂದು ಕುಲಾಧಿಪ ಖ್ಯಾತ ಕಂದ ನೋಡಿಸ್ತು ಕುರುಬವೀದೇಕೆ ಪರಾಕೆ ಅರ್ಕಲಾವಣ್ಯನಾಗಿರ್ಪ ಮದನಾದಿಂದಂತಿ ರೂಪ ಪ್ರಕೃತಿ ತಿಳಿದು ಮಾತಾಡಯ್ಯ ಪರಮ ಪ್ರಿಯ ಇಂದ್ರಜಾತ ಕೇಳು ಮಾತ. ಇಂದ್ರಜಾತನು ಚಂದ್ರವಂಶೀಯ ಸಂಭೂತನೂ ಆದ ನೀನು ಪರಮ ಪ್ರಾಜ್ಞನಲ್ಲವೇ? ಈತನನ್ನೊಮ್ಮೆ ಸರಿಯಾಗಿ ನೋಡು. ಈತನ ರೂಪ ಲಾವಣ್ಯ, ನಡೆ ನುಡಿ, ಗತ್ತು ಗಾಂಭೀರ್ಯ ಇವುಗಳೆಲ್ಲದರಲ್ಲೂ ನಿನ್ನ ಸಾಮ್ಯತೆಯೇ ಇವನಲ್ಲಿ ಹೋಲುತ್ತಾ ಇದೆ. ಮತ್ತೆ ಹಾಗಾಗಿ ಬಂದಿರುವವ ನಿನ್ನ ಮಗ ಎಂದು ಒಪ್ಪಿಕೊಳ್ಳಬಹುದಲ್ವೇ ಪಾರ್ಥ? ಒಪ್ಪಿಕೊಳ್ಳಬಹುದಲ್ವೇ? ಅದು ಹೇಳ್ಬೇಕು. ಇಲ್ಲವೇ? ಹಂಸಕೇತನಾದಿಗಳೆಲ್ಲ ಕೇಳಿ ವಂಶಾಪರಾಧಿ ಗೋಪಾಲವ ಬೇಡಿ ಎಲ್ಲ ಮಜಾನಾದರಿ ತಡೆದ ಯಜ್ಞದವಾದಿ ಭಿನ್ನಾಡದಲ್ಲಿ ತಂದು ಮರಳಿಗಿಟ್ಟು ಹೊಲ್ಮ ಕಾಣಿಕೆ ಕೊಟ್ಟು ಹೊರಳಿ ಪಾದದ ಮೇಲೆ ತಲೆಗಳು ಭೀತಿಗೊಂಡು ತಲೆಯ ತಗ್ಗಿ ಬಾರೆ ಹಂಸಕೇತ, ಪಾರ್ಥ, ನೀಲಧ್ವಜ, ಅನುಸಾಲ್ವ, ನನ್ನ ಜೊತೆಯಲ್ಲಿರುವಂತಹ ವೀರ ಪ್ರಭೃತಿಗಳೆಲ್ಲ ನನ್ನ ಮಾತನ್ನು ಕೇಳಬೇಕು. ಉತ್ತಮವಾದಂತಹ ವಂಶದಲ್ಲಿ ಹುಟ್ಟಿದ್ದೇನೆ. ಹುಟ್ಟಿದ ವಂಶಕ್ಕೆ ಅಪಕೀರ್ತಿ ಅಪಖ್ಯಾತಿ ಬರುವಂತಹ ಕಾರ್ಯವನ್ನು ಯಾವತ್ತೂ ನಾನು ಮಾಡಕೂಡದು. ಅಯ್ಯ, ಏನು? ಈತನನ್ನು ಮಗ ಅಂತ ಒಪ್ಪಿಕೋ. ಹೀಗೆಂದು ನೀವೆಲ್ಲ ಒತ್ತಾಯಿಸ್ತಾ ಇದ್ದೀರಿ. ಹೇಗೆ ಒಪ್ಪಿಕೊಳ್ಳಲಿ? ನನ್ನ ಮಗನೇ ಹೌದು ಅಂತಾದರೆ ಕುದುರೆಯನ್ನು ಕಟ್ಟಿ ಹಾಕಿದ ಮೇಲೆ ಯುದ್ಧವನ್ನು ಮಾಡುತ್ತಾ ಇದ್ದ. ಸಾವಿಗೆ ಖಂಡಿತವಾಗಿಯೂ ಅಂಜುತ್ತಿರಲಿಲ್ಲ. ಆದರೆ ಈತ ಮೊದಲು ಕುದುರೆಯನ್ನು ಕಟ್ಟಿ ಹಾಕಿದ, ಮತ್ತೆ ತನಗೆ ಸಾವು ಬರ್ತದೆ ಎನ್ನುವಂತಹ ಭಯ ಹುಟ್ಟಿ
ಹೇಡಿಯಂತೆ ಕುದುರೆಯನ್ನು ಹಾಗೆ ಕಪ್ಪ ಕಾಣಿಕೆಯನ್ನು ತಂದು ನನ್ನ ಪಾದಮೂಲದಲ್ಲಿ ಒಪ್ಪಿಸಿ ವಿನೀತನಾಗಿ ತಲೆ ತಗ್ಗಿಸಿ ಹೇಡಿಯಂತೆ ನಡೆಯುತ್ತಾ ಇದ್ದಾನೆ ಅಂತಾದರೆ ಇವನನ್ನು ಮಗನೆಂದು ಹೇಗೆ ಒಪ್ಪಿಕೊಳ್ಳಲಿ? ಚಂದ್ರವಂಶಕ್ಕೆ ಅಪಖ್ಯಾತಿರುವಂತಹ ವ್ಯವಹಾರ ಇವನದ್ದು ಎನ್ನುವ ನೆಲೆಯಿಂದ ಇವನನ್ನು ಮಗ ಅಂತ ಒಪ್ಪಿಕೊಳ್ಳುವುದಕ್ಕೆ ನನ್ನ ಮನಸ್ಸು ಸರ್ವಥ ಒಪ್ಪುವುದಿಲ್ಲ. ಅರ್ಜುನ, ಓ ಹಾಗಾದರೆ ನಿನಗೆ ಮಕ್ಕಳೇ ಇಲ್ಲವೇ? ಕಂದರಾಗಿ ಕಾಂತೆ ಸುಭದ್ರಿಯೋ ನಂದನ ಅಭಿಮನ್ಯು ಓರದ ಪುಟ್ಟಿ ಮುಂದುವರಿದು ರಣದಿ ಮುರಿದು ರಾಜರಾನೆಲ್ಲ ಸಲನೆದು ಸುರಪುರಕ್ಕೆ ಇಂದು ಕುಲ ಅಭಿಮನ್ಯು ಹಂಸಕೇತಾದಿಗಳೇ, ಅರ್ಜುನ, ಮರೆಯುತ್ತಿದ್ದೆ. ನೆನಪು ಮಾಡಬಾರದು ಅಂತ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿದೆ. ಮತ್ತೆ ನನ್ನ ಮಗನ ನೆನಪು ಬರುವ ಹಾಗಾಯಿತಲ್ಲ. ಯಾಕೆ? ಮಗನೊಬ್ಬನಿದ್ದ, ನನ್ನ ಧರ್ಮ ಪತ್ನಿಯಾದಂತಹ ಸುಭದ್ರೆಯಲ್ಲಿ ಹುಟ್ಟಿದವ ವೀರ ಅಭಿಮನ್ಯು. ಭೀಷ್ಮಾಚಾರ್ಯದಿಂದ ಭಾರತ ರತ್ನ ಹೀಗನ್ನುವಂತಹ ನೆಗಳತೆಗೆ ಪಾತ್ರನಾಗಿದ್ದ. ದ್ರೋಣಾಚಾರ್ಯರು ಕುರುಕ್ಷೇತ್ರದಲ್ಲಿ ನಿರ್ಮಿಸಿದ ಅಭೇದ್ಯವಾದ ಚಕ್ರವ್ಯೂಹವನ್ನು ಪ್ರವೇಶಿಸಿ ಅಧಿರಥ ಷಡುರಥರೊಡನೆ ವೀರಾವೇಶದಿಂದ ಹೋರಾಡಿ ವೈರಿಗಳ ಮೋಸಕ್ಕೆ ಬಲಿಯಾಗಿ ವೀರ ಸ್ವರ್ಗವನ್ನು ಪಡೆದವ ನನ್ನ ಮುದ್ದು ಕಂದ ಅಭಿಮನ್ಯು ಹೊರತು ನನಗೆ ಮಕ್ಕಳೇ ಇಲ್ಲ. ಹಾಗಾದರೆ ಈತ ಯಾರು ಅಂತ ಹೇಳಿಯೋ? ಚಿತ್ರಾಂಗದೆಯುತಲ್ಲ ಮಿತ್ರರೊಡನೆ ಕೂಡಿ ವಿಜಯಗರ್ಭದ ದಾಳಿ ಪಡೆದಿದ್ದರ ಪತ್ರಿಕುಲದವರು ಶರಣ ಬರುವುದುಂಟೆ ಪುತ್ರ ಗಂಧರ್ವರ ಕುಲಕ್ಕೆ ಪುಟ್ಟಿಗರಿದ ಶುದ್ಧ ಕ್ಷತ್ರಿಯರಾದವರು ಯಾವ ಕಾರಣಕ್ಕೂ ಇತರರಿಗೆ ತಲೆ ಬಾಗುವುದಿಲ್ಲ. ಹಾಗಿದ್ರೆ ಈತ ಯಾರು ಅಂತ ಯಾರು? ಏನೋ ಅಮ್ಮನ ಹೆಸರು ಹೇಳಿದ. ಆ ಮೇಲಿನ ಗಂಧರ್ವರಿಗೂ ಇಲ್ಲಿಯವರಿಗೂ ಹತ್ತಿರದ ಸಂಬಂಧವಂತೆ. ಅವರನ್ನು ಮಿತ್ರರು ಅಂತ ಕೂಡಿಕೊಂಡು ಸಂತಾನವನ್ನು ಪಡೆಯುವಂತಹ ರೂಢಿಯನ್ನು ಬೆಳೆಸಿಕೊಂಡಿದ್ದಾರಂತೆ. ಇವನ ತಾಯಿ ಯಾವಳೋ ಒಬ್ಬ ಗಂಧರ್ವನನ್ನು ಸೇರಿ ವಿಚಿತ್ರ ಗರ್ಭವನ್ನು ತಾಳಿ ಒಬ್ಬ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾಳೆ. ಮಗುವಿಗೆ ಅಪ್ಪ ಒಬ್ಬ ಬೇಕಲ್ಲ, ಯಾರು ಅಂತ ಹೇಳುವುದು? ಪಾರ್ಥ ಬಂದಿದ್ದಾರೆ, ಮೂರು ಲೋಕದ ವೀರ. ಅಂತಹ ದೊಡ್ಡವನನ್ನ ಅಪ್ಪ ಅಂತ ತೋರಿಸಿಕೊಟ್ಟು ಸಮಾಜದಲ್ಲಿರುವಂತಹ ಎಲ್ಲರಿಂದಲೂ ಮನ್ನಣೆಯನ್ನು ಪಡೆಯಬಹುದು ಎನ್ನುವಂತಹ ಹುಚ್ಚು ಆಸೆಯನ್ನು ಇರಿಸಿಕೊಂಡವರಿರಬೇಕು. ಆದ ಕಾರಣ ಮಿತ್ರ ಗಂಧರ್ವನಿಂದ ಪಡೆದಂತಹ ವಿಚಿತ್ರ ಪಿಂಡ ತಕ್ಷಗಳಿಗೆ ಪಡೆದರು ನಿಮಿಷದಲ್ಲಿ ನಿನ್ನ ಎಲುಬಿಲ್ಲದಂತಹ ನಾಲಿಗೆಯಲ್ಲಿ ನೀನಾಡುವುದರ ಮೂಲಕವಾಗಿ ನಿನ್ನ ನಾಲಿಗೆಯ ಚಪಲವನ್ನು ತೀರಿಸಿಕೊಂಡೆ. ಯಾವ ನಾಲಿಗೆಯಲ್ಲಿ ನನ್ನ ಮಗ ಬಬ್ರುವಾಹನ ತನುಜ ಅಲ್ಲ ಅಂತ ಹೇಳಿದೆಯೋ ಅದೇ ನಾಲಿಗೆಯಲ್ಲಿ ಬಬ್ರುವಾಹನ ನನ್ನ ಮಗ. ಹೌದು 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 ಹೇಳುತ್ತೇನೆ. ಅಮ್ಮನ ಬಗ್ಗೆ ಏನು ಹೇಳಿದೆ ನೀನು? ಏನು ಹೇಳಿದೆ?
ಅವರ ಮೇಲೆ ದೋಷದಾರೋಪವನ್ನು ಭರಿಸಿದೆಯೋ ಇದಕ್ಕೆ ಪರಿಣಾಮವಾಗಿ ನಡೆಯುವಂತಹ ಯುದ್ಧದಲ್ಲಿ ನಿನ್ನ ಹುಟ್ಟಾನೆ ಸರಗಿನಲ್ಲಿ ಗಂಟು ಕಟ್ಟಿಕೋ ಮಿತ್ರನಾದಂತಹ ಕೃಷ್ಣನನ್ನು ಭರಿಸಿಕೋ ಮಂತ್ರಿ ಶೇಖರ ಅಂದಿರುವಂತಹ ಕಪ್ಪ ಕಾಣಿಕೆ ಮರಳಿ ಅರಮನೆಯನ್ನು ಸೇರಿಕೊಳ್ಳಿ ಚತುರಂಗ ಶೈಲಿ ಯುದ್ಧಕ್ಕೆ ಭಾರತನನ್ನು ನಿನ್ನ ತಂದೆ ಎಂದು ಹೇಳುತ್ತಾ ಇರುವೆ. ಹಾಗಾಗಿ ಒಂದು ಮಾತನ್ನು ಹೇಳುತ್ತೇನೆ. ತಂದೆಯೊಡನೆ ಯುದ್ಧವು ಯಾವ ಚಂದವೋ ವಿರುದ್ಧವಾಗಿ ಮಾತನಾಡಿದ ನಿನ್ನೆಡೆಗೆ ಶರಗಳ ಸುರಿಮಳೆ ಎಸೆದಿದ್ದ ಉತ್ತರ ಅದನ್ನೆಲ್ಲ ಭದ್ರವಾಗಿ ಹಸ್ತಿನಾವತಿಗೆ ಮುಟ್ಟುವಂತಹ ಕೆಲಸ ನಿನ್ನದು. ದೇವರ ಬೆಟ್ಟಿಗೆ ಹೊರುವಂತಹ ನಿನಗೆ ರಣಕ್ಷೇತ್ರದಲ್ಲೇನೋ ಕೆಲಸ. ನಿನ್ನ ಸಾಮರ್ಥ್ಯ ಪ್ರಕಟ
ಸಂಸತ್ತದಂತಹ ಪ್ರೌಢರ ನಡಾವಳಿ ನಿನ್ನಂತಹ ಎಳೆ ಶಿಶುಗಳಿಗೆ ಅರ್ಥವಾಗುವುದಿಲ್ಲ. ಸುಮ್ಮನೆ ರಣಕಣದಿಂದ ಹಿಂದೆ ಸರಿದು ನಿನ್ನ ಪ್ರಾಣವನ್ನು ಉಳಿಸಿಕೋ. ಮಗನನ್ನು ಕೊಂದಂತ ಅವನನ್ನು ವಿರೋಧಿಸುವುದು ಬಿಟ್ಟು ಅವನನ್ನು ಬೆಂಬಲಿಸ್ತಾ ಇದ್ದೀಯ. ನೀನು ಪರಾಕ್ರಮಿ ಎನ್ನುವುದನ್ನು ನಾನು ಅರಿತುಕೊಂಡವನಿದ್ದೇನೆ. ಆದರೆ ನಿನ್ನ ವರ್ತನೆಯನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಒಂದೊಮ್ಮೆಗೆ ಕ್ಷತ್ರಿಯ ಪಂಥಾಗೋಣದಂತೆ ಕುದುರೆಯನ್ನು ಕಟ್ಟಿದೆ, ಆ ಬಳಿಕ ಕಪ್ಪವನ್ನು ಒಪ್ಪಿಸಿದೆ, ಬಳಿಕ ಈಗ ಯುದ್ಧವನ್ನು ಆರಂಭ ಮಾಡಿದ್ದೀಯ. ಎದುರಾಗಿ ನಿಂತವ ಸಾಮಾನ್ಯನೆಂಬುದಾಗಿ ಭಾವಿಸೂಡು ವೃಷಕೇತು. ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಅಪ್ಪನನ್ನು ಕೊಂದಿರುವಂತಹ ಪಾರ್ಥ ಅಂತವನ ಜೊತೆ ಸೇರಿಸಿದ್ದೀಯ. ಒಂದು ಕೆಲಸ ಮಾಡು, ನನ್ನ ಜೊತೆ ಬಾ. ಯಾಕೆ? ನಾವು ಇರುವರು ಸೇರಿ ಪಾರ್ಥನನ್ನು ನೀ ಅಂದುಕೊಂಡಿರುವುದು ತಪ್ಪು. ನನ್ನ ತಂದೆಯವರು ಮಡಿದ ನಂತರ ಮಗನೆನ್ನುವ ಭಾವದಿಂದ ನನ್ನನ್ನು ಸಾಕಿ ಸಲಹಿದವರಿದ್ದಾರೆ. ಅನ್ನದ ಋಣವೆನ್ನುವುದು ನನ್ನಲ್ಲಿ ಉಂಟು. ಹಾಗಾಗಿ ಕುದುರೆಯನ್ನು ಬಿಡು, ಇಲ್ಲದಿದ್ದರೆ ಶಿರಚ್ಛೇದನವಾದಿ. ನಾನು ಈ ಶೋಕಾಂಬುದೆಯನ್ನು ವೀರ ವಿಷಕೀತುವನು ಎಂತು ಮರೆಯಲೇಗಿ ಕಲ್ದನಿಲ್ಲಯ ತ್ರಾಣದಿಂದಲಾಯಿತು ಯಜ್ಞ ಎಂದ ಚಣಗಿ ಹೋಗಿ ಅವನಾಶ್ವಾದಿಪರಾಯ ತಂದು ಸಗಾಯ ಕಿತ್ತೆ ಅನು ಸಾಲ್ವರನು ಗೆಲ್ತಿ ಸಿಂಧೂರ ನಗರದ ಸಿರಿಗೆಲ್ಲನುಗಾಗ ಕರ್ಣಜಾತ ಕಾಮರೋ Oh
ಇದು ನಿನ್ನ ಬಳಿಯಲ್ಲಿದ್ದಾನೆ. ಕರ್ಣನ ಮಗ, ನನ್ನಣ್ಣನ ಮಗ. ಮೊದಲು ತಿಳಿದಿರಲಿಲ್ಲ. ಕರ್ಣಾರನ ಪರಮಶತ್ರು ಹೀಗೆಂದು ಭಾವಿಸಿದ್ದೆ. ಯುದ್ಧ ಕೊನೆಯಾದ ಮೇಲೆ ಸತ್ಯ ನಮಗೂ ತಿಳಿಯಿತು. ಆತ ನಮ್ಮ ಅಣ್ಣ, ಆತನ ಮಗ ನಮ್ಮ ಜೊತೆಗಿದ್ದಾನಲ್ಲ ಎನ್ನುವಂತಹ ಸಂತೋಷ ನಮ್ಮಲ್ಲಿತ್ತು. ಮಗನನ್ನು ನಾನು ಕಳೆದುಕೊಂಡ್ರು ನಿನ್ನ ಮುಖವನ್ನು ನೋಡಿ ಆ ನೋವನ್ನು ಮರೆಯುತ್ತಾ ಇದ್ದೆ. ಮನ್ಮಥನನ್ನು ಮೀರಿಸುವಂತಹ ರೂಪ ನಿನ್ನದು ಮಗನೇ. ಭದ್ರಾವತಿಯಲ್ಲಿ ಯವನಾಶ್ವನ ಅಧೀನದಲ್ಲಿ ದಿವ್ಯ ಕುದುರೆ ಇದೆ. ಕ್ಷತ್ರಿಯರಾದವರು ಕೇಳಿ ಪಡೆಯಕೂಡದು, ಯುದ್ಧ ಮುಖೇನ ತರಬೇಕು ಅಂತ ಹೇಳಿದಾಗ ನನ್ನಣ್ಣನಾದಂತಹ ಭೀಮಸೇನನ ಜೊತೆಯಾಗಿ ಹೋದವ ನೀನು. ನಿನ್ನ ತೋಳಬಲವನ್ನು ಪ್ರದರ್ಶಿಸಿದವ. ಆಮೇಲೆ ಅನೇಕ ಯುದ್ಧ ಪ್ರಸಂಗಗಳಲ್ಲಿ ಮಗನೇ ನಿನ್ನ ಪೌರುಷವನ್ನು ಮೆರೆಸಿದ್ದಿ. ಈಗ ನನ್ನ ಕಣ್ಣ ಮುಂದೆ ಅಳಿದು ಹೋಗಿ ಅಣ್ಣನಾದಂತಹ ಧರ್ಮಜ ನಮ್ಮ ಮುದ್ದು ಮಗ ವೃಷಕೇತ ಎಲ್ಲಿದ್ದಾನೆ ಅಂತ ಕೇಳಿದರೆ ನಾನೇನು ಉತ್ತರ ಹೇಳಿ? ನನ್ನ ಕಣ್ಣಿನ ಬೆಳಕಾಗಿದ್ದೆ, ನನ್ನ ಸ್ಫೂರ್ತಿಯ ಮೂರ್ತಿಯಾಗಿದ್ದೆ. ಮಗನೇ, ನಿನ್ನನ್ನು ಕಳೆದುಕೊಳ್ಳುವಂತಹ ದುಸ್ಥಿತಿ ಪಾಂಡವರಾದಂತಹ ನಮಗೆ ಬಂದೊದಗಿತ್ತಲ್ಲ. ಮಂದಗಾಸದಿ ಬಬ್ರುವಾಗನ ಪೀಳಿದ ಮಂದಮತಿ, ಮಂದಮತಿಯ ವೇಶ್ಯಜನಿಲ್ದೆಲ್ಲ ಚರಿದೆಯಾಗ ಮಾತೆಗೆಲ್ಲ ಚಿತ್ರಾಂಗತೆ ಮಾನಿನಿಯರೊಳ್ ವಿಖ್ಯಾತಿಯೇ ವಿಖ್ಯಾತೆ ಮಾತೆಯನ್ನ ಚಿತ್ರಾಂಗದಿ ಮಾನಿನಿಯರು ವಿಖ್ಯಾತೆ ವಿಖ್ಯಾತೆ ಕಾತರಿಸಿ ಕೊರು ಬಿಟ್ಟು ಸೋತನಿ ಸಂಗರಗಳು ಕಾತರಿಸಿ ಕೊರು ಬಿಟ್ಟು ಸೋತನಿ ಸಂಗರಗಳು ಸೋತಿ ಸಂಗರಗಳು 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 ಸೋತಿ ಮಿತ್ರಜಾತ ಕರ್ಣನಿಗೆ ಮತ್ಸರದಿಂದ ಗೆಲಿದೆ. ಮಿತ್ರಜಾತ ಕರ್ಣನಿಗೆ ಮತ್ಸರದಿಂದ ಗೆಲಿದೆ. ಪುತ್ರ ವೃಷಕೇತು ಪಗೆ ಪೂರ್ಣವದಾಯಿತೆ. ಪುತ್ರ ವೃಷಕೇತು ಪಗೆ ಪೂರ್ಣವಾಗಿದೆ. ಪ್ರಾಣದಾಸೆಗಾಗಿ ತಂದು ಪಡುವೆ ಬಾಲವನ್ನು ಕೊಂದು ಕಣದಲ್ಲಿ ಕಾದುವೆಯೋ ಕುದುರ ಬಿಟ್ಟು ಹೋವೆಯೋ ಕುದುರ ಬಿಟ್ಟು ಮಾತಿಗೆಲ್ಲ ಚಿತ್ರಾಂಗದಿ ಮಾನಿನಿಯರು ವಿಖ್ಯಾತೆ ಅಯ್ಯ ಪಾಠ
ನೋಡುವಾಗ ನಗಬೇಕೋ ಅಳಬೇಕೋ ಒಂದು ಅರ್ಥ ಆಗುವುದಿಲ್ಲ ನನಗೆ. ಇಲ್ಲದೆ ಹೋದ್ರೆ ಲೋಕಕ್ಕೆ ತಪ್ಪಲ್ಲಿರುವಂತಹ ಚಂದ್ರ, ಅಂತಹ ಪರಮ ಪಾವನವಾಗಿರುವಂತಹ ಚಂದ್ರವಂಶದಲ್ಲಿ ಹುಟ್ಟಿ ನೀವು ಗಳಿಸಿರುವಂತಹ ಕೀರ್ತಿ ಏನು ಒಂದೋ ಎರಡೋ? ಆ ಚಂದ್ರವಂಶದಲ್ಲಿ ಹುಟ್ಟಿರುವಂತಹ ವೀರ ಕ್ಷತ್ರಿಯರು ನೀವು ಒಂದು ರಣಕ್ಷೇತ್ರದಲ್ಲಿ ಸತ್ತಿರುವಂತಹ ವೀರ ಯೋಧನಿಗೆ ಈ ರೀತಿಯಾಗಿ ಕಣ್ಣೀರಿಡುವುದು ಯಾವೇ ನ್ಯಾಯ? ಅರ್ಥ ಆಯ್ತು ನನಗೆ. ಇಷ್ಟಕ್ಕೆಲ್ಲ ಕಾರಣ ಏನು ಬಲ್ಲೆಯ? ನೀನಾಡಿರುವಂತಹ ಒಂದೇ ಮಾತು, ಪರಮ ಪತಿವ್ರತೆ ಚಿತ್ರಾಂಗದ ದೇವಿ ಅವರು ಪಡೆದಿರುವಂತಹ ಕೀರ್ತಿ ಏನು? ಅವರ ಬಗ್ಗೆ ಅಪವಾದದ ಮಾತನ್ನಾಡಿದೆಯ ಪರಿಣಾಮವಾಗಿ ರಣಕ್ಷೇತ್ರದಲ್ಲಿ ಈ ರೀತಿಯಾಗಿ ಹೀನಾಯವಾಗಿರುವಂತಹ ಸೋಲು ನಿನ್ನ ಪಾಲಿಗೆ ಬರುವುದಕ್ಕೆ ಸಾಧ್ಯವಾಯಿತು. ಅರ್ಥ ಗೆಲ್ಲುವುದಕ್ಕೆ ಅಸಾಧ್ಯನಾಗಿರುವಂತಹ ಕರ್ಣ ಅಂಥವನನ್ನು ನಿನ್ನದಾಗಿರುವಂತಹ ಮತ್ಸರದಿಂದ ಕೊಲ್ಲಿಸಿದೆ. ಆ ಬಳಿಕ ಅವನ ಮಗನಾಗಿರುವಂತಹ ವೃಷಕೇತು ತನ್ನ ಪಾಲಿಗೆ ಶತ್ರುವಾಗುತ್ತಾನೆ ಎನ್ನುವ ಹಾಗೆ ಭಾವಿಸಿ ನನ್ನ ಮೂಲಕ ಯುದ್ಧದಲ್ಲಿ ಕೊಲ್ಲಿಸಿದೆಯಾ? ನೀನು ಒಬ್ಬ ಕ್ಷತ್ರಿಯನೇ, ಕ್ಷತ್ರಿಯ ವಂಶದಲ್ಲಿ ಹುಟ್ಟಿರುವಂತಹ ನೀನು ಕಾಡಾಕಾಡಿಯಾಗಿ ಹೋರಾಟ ಮಾಡಬೇಕೆ ಹೊರತು ಈ ರೀತಿಯಾಗಿ ಕಣ್ಣೀರುಗರೆಯುವುದಲ್ಲ. ಎಲ್ಲವೂ ಕೂಡ ನನ್ನಮ್ಮನಿಗೆ ಹೇಳಿರುವಂತಹ ಶಾಪ ನನ್ನ ಪಾಲಿಗೆ ತಟ್ಟುತ್ತಾ ಇದೆ. ನೀನು ನಿಜವಾಗಿ ಗಂಡಸೇ ಹೌದು ಅಂತಾದ್ರೆ ಹಿಡಿಯಾಯುಧ ಯುದ್ಧಕ್ಕೆ ಬಾ, ಇಲ್ಲ ಸೆರಗನ್ನು ಕಟ್ಟಿಕೊಂಡು ಅಡಿ ಮಗುಚರ ಅಂಬುದಿಗಳು ಹಾಡಿದವು ಗಿರಿ ವಿಗರ ಕಂಡು ಭಯಂಕರ ಬಲ ಬದ್ದಗೆ ಹೊಳಗಳಿಸಿ ಮರುಗಿದವು. ಮಾನವರು ಎನಗೆ ಇದಿರೆ ಎಚ್ಚರ. ಮಗನಾದಂತಹ ವೃಷಕೇತ ನನ್ನ ಕಣ್ಣ ಮುಂದೆ ಹೇಳಿದ್ದ ಅವನ ಕಳೆ ಬರುವ ಮೇಲೆ ಬಿದ್ದು ದುಃಖಿಸ್ತಿರುವಂತಹ ಸಂದರ್ಭದಲ್ಲಿ ನನ್ನನ್ನು ನಿಂದಿಸ್ತೀಯೇನೋ, ನನ್ನನ್ನು ಅಣಕಿಸ್ತೀಯೇನೋ? ಏನು ಜಗದೇಕ ವೀರ ಸುರನರ ಭುಜಂಗರಲ್ಲಿ ತರಗಡೆ ಯಾರಿದ್ದಾರೆ? ತಾಯಿಯ ಇಚ್ಛಾಪೂರ್ತಿಯನ್ನು ಮಾಡುವುದಕ್ಕಾಗಿ ಭೂಮಿಯಿಂದ ಸ್ವರ್ಗದವರೆಗೆ ಓಡದ ಮೂಲಕ ಮಾರ್ಗವನ್ನು ಮಾಡಿ ಐರಾವತವನ್ನು ಇಳಿಸಿದವ ಶಿವನೊಡನೆ ಹೋರಾಡಿ ಆಶುವತವೇ ಮೊದಲಾದಂತಹ ದಿವ್ಯಾಸ್ತ್ರವನ್ನು ಸಂಗ್ರಹಿಸಿದಂತಹ ಈ ವೀರ ಪಾರ್ಥನಲ್ಲಿ ಹೋರಾಟವೇನು? ಎಚ್ಚರಿಕೆ ಮಾತು ಹೇಳ್ತೇನೆ, ಸಾಹಿತ್ಯ ಅಲ್ಲ. ಏನು ಭ್ರಮೆಯಲ್ಲ ಅಂತೆ ಫಲ್ಗುಣ ಮಾನನಿಧಿ ನೀರಾಗಿ ನಿಲ್ಲಯ ಸೋನು ವಿನು ಈ ತೆರನ ಕಲಗವೇ ಸೋನು ವಿನು ಕಲಗವೇ ಏನಿದ ಕಟ
ಸಂಗಾತಿಗಳಲ್ಲಿ ನಮ್ಮವರಲ್ಲಿ ಅಲ್ಲ. ನೀ ಈಗ ದೂರ ಕೊಡುವುದಕ್ಕೆ ಮುಂದಾದದ್ದು ಯಾರಲ್ಲಿ? ನಿನ್ನ ಮಗನಲ್ಲಿ. ದೇವ್ರೆ, ಹಾ, ನಿಮ್ಮ ಮಾತು ನನಗೆ ಅರ್ಥವಾಗುವುದಿಲ್ಲ. ಗೊಂದಲಗೊಳ್ಳಬೇಡ. ಈ ಹಿಂದೆ ನಡೆದದ್ದೊಂದು ಘಟನೆ ಇದೆ, ಏನು ಬಲ್ಲೆಯ? ಸುರನದಿಯ ಶಾಪದಲ್ಲಿ ಆಯಿತು ಪರಿಭವವು ನಿನಗಿಂದು. ನದಿಯ ಶಾಪದ ಸುರನದಿಯ ಶಾಪದಲ್ಲಿ ಆಗಿತು ಪರಿಭವವು ನಿನಗಿರುತ್ತಾಗ. ಈ ತರಳನಲ್ಲಿ ತಪ್ಪಿಲ್ಲ, ಈ ತರಳನಲ್ಲಿ ತಪ್ಪಿಲ್ಲವಿರುತ್ತ ತೋರ್ಗರಸಿಯರನು ತೋರಿ ಅರಸಿಯರ ಏನು ಭ್ರಮಿಯೋ ಕಲುಗುಣ. ನೀ ಗೊಂದಲದಲ್ಲಿದ್ದೀಯ ಎಂಬುದು ತಿಳಿಯಿತು. ಈ ಹಿಂದೆ ನೀ ಮಾಹಿಷ್ಮತಿಗೆ ತೆರಳಿದಾಗ ನೀಲಧ್ವಜನ ಮಗನು ನಿನ್ನಿಂದ ಹತನಾದ. ಪ್ರವೀರ ಅಳಿದಿದ್ದ. ಹೌದು, ಆದರೆ ಆ ಸಂದರ್ಭದಲ್ಲಿ ನೀಲಧ್ವಜ ನಿನಗೆ ಶರಣಾಗತನಾದ. ಕಪ್ಪ ಕಾಣಿಕೆಯನ್ನು ಕೊಟ್ಟ, ಕುದುರೆಯನ್ನು ತಂದೊಪ್ಪಿಸಿದ್ದ. ಇದರಿಂದ ಕುಪಿತಗೊಂಡಂತ ಆತನ ಹೆಂಡತಿ ಜ್ವಾಲೆಯು ಅಲ್ಲಿಂದ ತೊರೆದು ನಡೆದಳು. ಎಲ್ಲಿರು ನಡೆಯುವಂತಹ ಸಂದರ್ಭದಲ್ಲಿ ಗಂಗಾ ತಟಾಕಕ್ಕೆ ನಡೆದಾಗ ಗಂಗೆಯ ಒಂದು ಬಿಂದು ಕೂಡ ಆಕೆಯನ್ನು ಸೋಂಕಬಾರದು ಎಂದು ಕೇಳಿಕೊಂಡಾಗ ಗಂಗೆಯೇ ಬಂದು ಪ್ರಶ್ನಿಸಿದ್ದು ಯಾಕೆ ಈ ರೀತಿ ಎಂಬುದಾಗಿ. ಆ ಸಂದರ್ಭದಲ್ಲಿ ಜ್ವಾಲೆ ಹೇಳಿದಂತಹ ಮಾತು, ಗಂಗೆಗೆ ಮಗನೇ ಮಕ್ಕಳಿಲ್ಲ, ಆ ಕಾರಣಕ್ಕೆ ಆಕೆ ಪರಿಪೂರ್ಣರಲ್ಲ ಎಂಬ ಕಾರಣ. ಸ್ವಾಮಿ, ಭೀಷ್ಮನಿಗೆ ತಾಯಿ ಗಂಗೆ ಅಲ್ಲ. ಈ ವಿಚಾರವನ್ನ ಗಂಗೆಯೇ ತಿಳಿಸಿದ್ರು. ಆ ಸಂದರ್ಭದಲ್ಲಿ ಭೀಷ್ಮನು ಪಾರ್ಥನಿಂದ ಹತನಾದ ಎಂಬ ವಿಚಾರವನ್ನ ಅವಳಿಗೆ ತಿಳಿ ಹೇಳಿದಾಗ ತನ್ನ ಮಗನನ್ನ ಕೊಂದವನು ಅವನ ಮಗನಿಂದಲೇ ಹತನಾಗಲಿ ಎಂಬುದಾಗಿ ಶಾಪವನ್ನಿತ್ತಳು. ಅದರಿಂದಾಗಿ ನಿನಗೆ ಈ ಪರಿಭವ. ಜ್ವಾಲೆ ಗಂಗೆಯನ್ನು ಕೆಣಕಿ ಮಾತನಾಡಿಸಿ, ಆದ ಕಾರಣ ಕ್ರುದ್ಧಳಾದಂತಹ ಗಂಗೆ ಕೈ ಎತ್ತಿ ಶಪಿಸಿದಳಿ. ಹೌದು, ಆದ ಕಾರಣ ನನಗೆ ಸೋಲು ಸವನಿಸಿದ್ದೆ. ಹೌದು ಪಾರ್ಥ. ವೀರನಾದವನಿಗೆ ಸೋಲು ಸಾವಿಗೆ ಸಮಾನ. ಪಾರ್ಥ, ಸಾರಿ, ಇದೆಲ್ಲ ಯಾಕೆ ನನಗೆ ಮರಗೆಯಾದ್ದು? ನೀನು ಒಮ್ಮೆ ಚೆನ್ನಾಗಿ ಯೋಚಿಸ್ಕೊ. ನೀ ಮಣಿಪುರಕ್ಕೆ ಸೇರಿದೆ. ಮಣಿಪುರದಲ್ಲಿ ಚಿತ್ರಾಂಗದೆಯನ್ನ ನೋಡಿದೆ, ಅವಳನ್ನ ವರಿಸಿದೆ. ಆದರೆ ವರಿಸಿದ ನಂತರ ನಿಮಗೆ ಹುಟ್ಟಿದವನು ಯಾರು ಅಂತ ಕೇಳ್ತೀಯ? ಅವನೇ ಬಬ್ರುವಾಹನ. ಸ್ವಾಮಿ, ಕಣ್ಬಿಟ್ಟು ನೋಡ್ತಾ ಇದ್ದೇನೆ. ಏನು? ಬಹಳಷ್ಟು ವರ್ಷಗಳ ಹಿಂದೆ ಈ ಊರಿಗೆ ನಾನು ಬಂದಿದ್ದೆ. ಈಗ ನಿನಗೆ ನೆನಪಾಯಿತು ನೋಡು. ಹೌದು, ನಿನ್ನ ಮಡದಿ ಚಿತ್ರಾಂಗದ ನಿನಗಾಗಿ ಕಾಯುತ್ತಾ ಇದ್ದವಳು. ಸ್ವಾಮಿ, ಗಂಗೆಯ ಶಾಪದಿಂದಾಗಿ ನನಗೆ ಮರವೇ ಉಂಟಾಯಿತು. ಹೌದಯ್ಯ. ಈಗ ಗಂಗಾ ಜನಕನಾದಂತಹ ನೀನು ಬಂದೆ, ಸತ್ಯವನ್ನು ತಿಳಿಯ ಹೇಳಿದೆ. ಎಲ್ಲವೂ ನೆನಪಿಗೆ ಬರ್ತಾ ಇದೆ. ಕೆಲವು ದಿನ ಈ ಊರಿನಲ್ಲಿ ನಾನಿದ್ದೆ. ಆ ಚಿತ್ರಾಂಗದೆಯ ಅರಮನೆಯಲ್ಲಿ ಸಂತಸದಿಂದ ಕೆಲ ದಿನಗಳನ್ನು ಕಳೆದಿದ್ದೆ. ಆಮೇಲೆ ಊರು ಬಿಟ್ಟು ಹೋಗಿದ್ದೆ. ಹೌದು ಪಾರ್ಥ, ಈಗಲಾದರೂ ಈತ ನಿನ್ನ ಮಗ ಎಂಬುದಾಗಿ ಒಪ್ಪಿಕೊಳ್ತೀಯ? ಖಂಡಿತ, ಎಲ್ಲರ ಮುಂದೆ ಹೇಳ್ತಾರೆ, ಬಬ್ರುವಾಹನ ನನ್ನ ಮಗ. ಹೌದು ಹೌದು. ನನ್ನಿಂದ ಅಪರಾಧವನ್ನು ಮನ್ನಿಸಬೇಕು ಮಗನೇ. ಮಗನಿಂದ ತಂದೆಯಾದವನಿಗೆ ಸೋಲು ಉಂಟಾಯಿತು ಅಂತಾದರೆ ಅದನ್ನು ಸೋಲು ಅಂತ ತಿಳಿಯಬಾರದು. ಹಾಗೆ ಶಿಷ್ಯನಿಂದ ಗುರುವಾದವನಿಗೆ ಸೋಲು ಸವನಿಸಿತು ಅಂತಾದರೆ ಅದನ್ನು ಸೋಲು ಅಂತ ತಿಳಿಯಬಾರದು. ನನ್ನ ಮಗನಿಂದ ನನಗೆ ಸೋಲು, ನಾನು ಹೆಮ್ಮೆ ಪಡ್ತೇನೆ ಮಗನೇ, ಹೆಮ್ಮೆ ಪಡ್ತೇನೆ.
ಪಾರ್ಥ, ಓ. ಎಂಬಲ್ಲಿಗೆ ಎಲ್ಲವೂ ಸುಖಾಂತ್ಯವಾಯಿತಲ್ಲ? ಆಕೆ ದೂರ ನಿಂತು ನನ್ನ ಮುಖ ನೋಡ್ತಾ ಇದ್ದಾಳೆ. ಹತ್ತಿರ ಬರುವಂತಿಲ್ಲ, ನಾನು ವ್ರತಸ್ಥನಿದ್ದೇನೆ. ಈ ಮುಖ ಮರಿಲಿಕ್ಕುಂಟೆ ಹೇಳಿ. ಏ, ಈಗಲೂ ಅದೇ ಕಣ್ಣು, ಏ, ಆವತ್ತು ಕಂಡಂತ ಕಣ್ಣು. ಏ. ಹಾ, ನಾನು ಸೋತದ್ದೇ ಈ ಕಣ್ಣಿಗೆ ಸ್ವಾಮಿ. ಚಿತ್ರಾಂಗದ, ಓ, ಅದಕ್ಕೆಲ್ಲ ಕಾರಣ ನಿನ್ನ ಮನಸ್ಸು. ಖಂಡಿತ. ಹಲವು ವರ್ಷಗಳಿಂದ ನನ್ನನ್ನು ಕಾಣಬೇಕು ಅಂತ ಹಪಹಪಿಸ್ತಾ ಇದ್ದಿ ಅಂತ ಕಾಣ್ತದೆ. ಶ್ರೀಕೃಷ್ಣನೇ ನಮ್ಮನ್ನು ಒಂದು ಮಾಡಿದ್ದಾನೆ. ಸತ್ಯ ಸ್ವಾಮಿ. ಹಾಗೆಂತ ಇಲ್ಲೇ ಕೆಲ ದಿವಸ ಇರುವುದಕ್ಕೆ ಸಾಧ್ಯ ಇಲ್ಲ. ಒಂದು ವರ್ಷದ ಅವಧಿಯೊಳಗೆ ದಿಗ್ವಿಜಯವನ್ನು ಪೂರೈಸಿ ನಾವು ಹಸ್ತಿನೆಗೆ ಹೋಗಬೇಕು. ನೀನು ನಿನ್ನ ಮಗನನ್ನು ನನ್ನ ಜೊತೆಯಾಗಿ ದಿಗ್ವಿಜಯಕ್ಕೆ ಈಗ ಕಳುಹಿಸಿಕೊಡ್ಬೇಕು. ಖಂಡಿತ. ನಿನ್ನವರನ್ನು ಕೂಡಿಕೊಂಡು ನೀನು ಹಸ್ತಿನೆಗೆ ಹೋಗು. ಆ ಯಾಗದ ಸೊಬಗನ್ನು ಕಂಡು ಬದುಕಿನಲ್ಲಿ ತಿಳಿಯದೋ ಮಾಡಿದಂತಹ ಪಾಪವನ್ನು ಪರಿಹಾರ ಮಾಡಿಕೊಡ್ಬಹುದು. ಕೃಷ್ಣಾನುಗ್ರಹ ಎಲ್ಲರಿಗೂ ಇರಲಿ ಅಂತ ನಾವೆಲ್ಲರೂ ಕೈ ಜೋಡಿಸಿ ಆ ದೇವದೇವನನ್ನು ಪ್ರಾರ್ಥಿಸೋಣ. ಸರಿ ಪಾರ್ಥ, ದೇವ. ಎಂಬಲ್ಲಿಗೆ ಬಬ್ರುವಾಹನ ಅಶ್ವರಕ್ಷಣೆಗೆ ನಮ್ಮೊಂದಿಗೆ ಎಂದಂತಾಯಿತು. ಸರಿ. ಪುಣ್ಯತಮವಾದ ಕತೆ, ಆ. ಕಥಾಂತರ್ಗತವಾದಂತಹ ಪುಣ್ಯ ತತ್ವ ಪ್ರಸಾದ ಎನ್ನುವುದು ಎಲ್ಲರಿಗೂ ಲಭಿಸಲಿ ಎಂಬುದಾಗಿ ಕೋದಂಡರಾಮ ಹಾಗೂ ಪಂಚಮುಖಿ ಆಂಜನೇಯ ದೇವರಲ್ಲಿ ಪ್ರಾರ್ಥಿಸುತ್ತಾ ಸಭ್ಯ ಸಭಿಕರಲ್ಲಿ ಭಾಗವತರಲ್ಲಿ ಮಂಗಳವನ್ನು ಹಾಡುವಲ್ಲಿ ಪ್ರಾರ್ಥಿಸಿ. ಮಂಗಳ ಜಯ ಜಯ ರಾಮಚಂದ್ರನಿಗೆ, ಮಂಗಳ ದಶರಥ ನಂದನಗೆ, ಮಂಗಳ ತ್ರಿಗುಣಾತ್ಮಕ ಶ್ರೀದೇವಿಗೆ, ಮಂಗಳ ಆಂಜನೇಯನಿಗೆ, ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ. ಮಂಗಲಂ